ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಟು ಫಿಸಿಕ್ಸ್ ವಾಲಾ ಕನ್ನಡ ಯೂಟ್ಯೂಬ್ ಚಾನೆಲ್. ನಾನು ಶಾಲಿನಿ ಸೋಮಶೇಖರ್, ನಿಮ್ಮ ಬಾಟ್ನಿ ಟೀಚರ್. ಇವತ್ತಿನ ಕ್ಲಾಸಲ್ಲಿ ಬಯೋಮಾಲಿಕ್ಯೂಲ್ಸ್ ಚಾಪ್ಟರ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗೋಣ. ಸೊ ನಾವು ಪ್ರೀವಿಯಸ್ಲಿ ಈ ಚಾಪ್ಟರ್ದು 2 ಲೆಕ್ಚರ್ಸ್ನ ಕವರ್ ಮಾಡಿದ್ದೀವಿ. ನಮ್ಮ ಫಸ್ಟ್ ಲೆಕ್ಚರಲ್ಲಿ ನಾವು ಬಯೋಮಾಲಿಕ್ಯೂಲ್ಸ್ ಅಂದರೆ ಏನು ಅನ್ನೋದನ್ನ ನಿಮಗೆ ಇಂಟ್ರೊಡ್ಯೂಸ್ ಮಾಡಿ ಹೇಳ್ಕೊಟ್ಟಿದ್ದೆ. ಲಿವಿಂಗ್ ಆರ್ಗ್ಯಾನಿಸಮ್ಸಲ್ಲಿರೋ ಮಾಲಿಕ್ಯೂಲ್ಸ್ ಮತ್ತು ನಾನ್ ಲಿವಿಂಗ್ ಅರ್ತ್ಸ್ ಕ್ರಸ್ಟಲ್ಲಿರೋ ಮಾಲಿಕ್ಯೂಲ್ಸ್ ಮಧ್ಯೆ ಏನು ಡಿಫ್ರೆನ್ಸಸ್ ಇರುತ್ತೆ ಅದನ್ನು ಕೂಡ ತಿಳಿಸ್ಕೊಟ್ಟಿದ್ದೆ. ವಿ ಲರ್ನ್ಟ್ ಅಬೌಟ್ ಪ್ರೈಮರಿ ಮೆಟಬೊಲೈಟ್ಸ್, ಸೆಕೆಂಡರಿ ಮೆಟಬೊಲೈಟ್ಸ್, ಮೈಕ್ರೋಮಾಲಿಕ್ಯೂಲ್ಸ್, ಮ್ಯಾಕ್ರೋಮಾಲಿಕ್ಯೂಲ್ಸ್, ಆಸಿಡ್ ಸಾಲ್ಯುಬಲ್ ಪೂಲ್, ಆಸಿಡ್ ಇನ್ಸಾಲ್ಯುಬಲ್ ಪೂಲ್, ಇದೆಲ್ಲದ್ರ ಬಗ್ಗೆ ಕೂಡ ನಾವು ಕಲ್ತ್ಕೊಂಡಿದ್ದೀವಿ ನಮ್ಮ ಫಸ್ಟ್ ಲೆಕ್ಚರಲ್ಲಿ. ಹಾಗೆ ನಮ್ಮ ಸೆಕೆಂಡ್ ಲೆಕ್ಚರಲ್ಲಿ ನಾವು ಎಕ್ಸ್ಕ್ಲೂಸಿವ್ಲಿ ಪ್ರೋಟೀನ್ಸ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ. ಹೋಪ್ಫುಲಿ ನೀವು ಅದನ್ನೆಲ್ಲ ನೋಡಿ ಅರ್ಥ ಮಾಡಿಕೊಂಡು ಕಲ್ತ್ಕೊಂಡಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ಸೊ ಇವತ್ತಿನ ಕ್ಲಾಸಲ್ಲಿ ನಾವು ಏನು ಮಾಡಕ್ಕೆ ಹೊರಟಿದ್ದೀವಿ ಅಂದರೆ ಕಾರ್ಬೋಹೈಡ್ರೇಟ್ಸ್ ಹಾಗೆ ನ್ಯೂಕ್ಲಿಕ್ ಆಸಿಡ್ಸ್, ಈ ಎರಡು ಮ್ಯಾಕ್ರೋಮಾಲಿಕ್ಯೂಲ್ಸ್ ಅಥವಾ ಪಾಲಿಮರಿಕ್ ಸಬ್ಸ್ಟೆನ್ಸಸ್ನ ನಾವಿವತ್ತು ಕವರ್ ಮಾಡ್ತಾ ಇದ್ದೀವಿ. ನಿಮಗೆ ನೆನಪಿದ್ರೆ ನಾನು ಹೇಳಿದ್ದೆ ಆಲ್ರೆಡಿ, ನಮ್ಮದು ಆಸಿಡ್ ಇನ್ಸಾಲ್ಯುಬಲ್ ಪೂಲಲ್ಲಿ ನಮಗೆ 4 ರೀತಿಯ ಮಾಲಿಕ್ಯೂಲ್ ಸಿಗುತ್ತೆ. ಅದು ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ನ್ಯೂಕ್ಲಿಕ್ ಆಸಿಡ್ಸ್ ಹಾಗೆಯೇ ಲಿಪಿಡ್ಸ್. ಅವಾಗ ನಾನು ನಿಮಗೆ ಹೇಳಿದ್ದೆ ಪ್ರೋಟೀನ್ಸ್, ಕಾರ್ಬೋಹೈಡ್ರೇಟ್ಸ್, ನ್ಯೂಕ್ಲಿಕ್ ಆಸಿಡ್ಸ್ ಇದು 3 ಕೂಡ ಪಾಲಿಮೆರಿಕ್, ಬಟ್ ಲಿಪಿಡ್ಸ್ ಆರ್ ನಾಟ್ ಪಾಲಿಮೆರಿಕ್. ಸೊ ನಾವು ನಮ್ಮ ಪ್ರೀವಿಯಸ್ ಕ್ಲಾಸಲ್ಲಿ ಪ್ರೋಟೀನ್ಸ್ನ ಆಲ್ರೆಡಿ ಕವರ್ ಮಾಡಿದ್ದೀವಿ. ಇವತ್ತಿನ ಕ್ಲಾಸಲ್ಲಿ ಕಾರ್ಬೋಹೈಡ್ರೇಟ್ಸ್, ನ್ಯೂಕ್ಲಿಕ್ ಆಸಿಡ್ಸ್ನ ಕವರ್ ಮಾಡೋಣ. ಮುಂದಿನ ಸೆಷನಲ್ಲಿ ಲಿಪಿಡ್ಸ್ ಬಗ್ಗೆ ನಾವು ಡೀಲ್ ಮಾಡ್ಬೋದು. ಓಕೆ, ಸೊ ವಿದೌಟ್ ಎನಿ ಫರ್ದರ್ ಅಡು ಲೆಟ್ಸ್ ಗೆಟ್ ಸ್ಟಾರ್ಟೆಡ್ ವಿತ್ ಕಾರ್ಬೋಹೈಡ್ರೇಟ್ಸ್. ಇದು ನಿಮ್ಗೆ ಹೊಸದೇನಲ್ಲ. ಕಾರ್ಬೋಹೈಡ್ರೇಟ್ಸ್ ಅನ್ನೋದನ್ನ ನೀವು ಪ್ರೀವಿಯಸ್ಲಿ ಲೋವರ್ ಗ್ರೇಡ್ಸಲ್ಲಿ ಕೂಡ ಕೇಳಿರ್ತೀರಾ, ಅದ್ರ ಬಗ್ಗೆ ಕಲ್ತ್ಕೊಂಡಿರ್ತೀರಾ. ಆ್ಯಂಡ್ ಕಾರ್ಬೋಹೈಡ್ರೇಟ್ಸ್ ಅಂದಿದ ತಕ್ಷಣ ಮೋಸ್ಟ್ಲಿ ಎಲ್ಲರಿಗೂ ನೆನಪಾಗೋದೇ ಗ್ಲೂಕೋಸ್ ಮಾಲಿಕ್ಯೂಲ್ ಅಲ್ವಾ. ಸೊ ಕಾರ್ಬೋಹೈಡ್ರೇಟ್ಸ್ ಅಂದರೆ ಏನು? ಕಾರ್ಬೋಹೈಡ್ರೇಟ್ಸ್ ಆರ್ ಬೇಸಿಕಲಿ ಪಾಲಿಸ್ಯಾಕರೈಡ್ಸ್. ಕಾರ್ಬೋಹೈಡ್ರೇಟ್ಸ್ದು ಪಾಲಿಮರ್ಗೆ ನಾವು ಪಾಲಿಸ್ಯಾಕರೈಡ್ಸ್ ಅಂತ ಕರಿತೀವಿ. ದ ರೀಸನ್ ದೇ ಆರ್ ಕಾಲ್ಡ್ ಕಾರ್ಬೋಹೈಡ್ರೇಟ್ಸ್ ಇಸ್ ಬಿಕಾಸ್ ಈ ಮಾಲಿಕ್ಯೂಲ್ಸ್ ಆರ್ ಹೈಡ್ರೇಟ್ಸ್ ಆಫ್ ಕಾರ್ಬನ್. ಇದರಲ್ಲಿ ಕಾರ್ಬನ್ ಆಟಮ್ಸ್ ಇದ್ದೇ ಇರುತ್ತೆ, ಆಬ್ವಿಯಸ್ ಅದು, ಅದಕ್ಕೆ ಇದು ಆರ್ಗ್ಯಾನಿಕ್ ಬಯೋಮಾಲಿಕ್ಯೂಲ್. ಅದರೊಟ್ಟಿಗೆ ಹಲವಾರು ಹೈಡ್ರಾಕ್ಸಿಲ್ ಗ್ರೂಪ್ಸ್ ಕೂಡ ಇರುತ್ತೆ. ಸೊ ಜನರಲ್ ಫಾರ್ಮ್ಯುಲಾ ಬಗ್ಗೆ ನಾವು ಮಾತಾಡಬೇಕಂದ್ರೆ ಕಾರ್ಬೋಹೈಡ್ರೇಟ್ಸ್ದು ಸುಮಾರು ಕಾರ್ಬೋಹೈಡ್ರೇಟ್ಸ್ದು ಜನರಲ್ ಫಾರ್ಮ್ಯುಲಾ ಇರುತ್ತೆ. CnH2nOn. N can be anything 3 or greater. For example, ನಾವು ಗ್ಲೂಕೋಸ್ನ ಕನ್ಸಿಡರ್ ಮಾಡಿದ್ರೆ ಗ್ಲೂಕೋಸಲ್ಲಿ N is equal to 6 ಅಲ್ವಾ. ಸೊ ದ ಫಾರ್ಮ್ಯುಲಾ ಆಫ್ ಗ್ಲೂಕೋಸ್ ಇಸ್ C6H12O6. ಸೊ ದಿಸ್ ಇಸ್ ಒನ್ ಎಕ್ಸಾಂಪಲ್ ದಟ್ ಐ ಆಮ್ ಗಿವಿಂಗ್ ಟು ಯು. ಸೊ ಮೋನೋಸ್ಯಾಕರೈಡ್ಸ್ದು ಯೂಶಲಿ ಈ ರೀತಿಯ ಒಂದು ಜನರಲ್ ಫಾರ್ಮ್ಯುಲಾ ಇರುತ್ತೆ. ಸೊ ಕಾರ್ಬೋಹೈಡ್ರೇಟ್ಸ್ ಆರ್ ಬೇಸಿಕಲಿ ಕಾಂಪೌಂಡ್ಸ್ ದಟ್ ಕಂಟೇನ್ ಕಾರ್ಬನ್, ಡೆಫಿನೆಟ್ಲಿ, ಅದ್ರ ಜೊತೆಗೆ ಹೈಡ್ರೋಜನ್ ಆ್ಯಂಡ್ ಆಕ್ಸಿಜನ್. ಯೂಶಲಿ ಇದು 1:2:1 ರೇಷಿಯೋಲಿ ಇರುತ್ತೆ, ಆಸ್ ವಿ ಕ್ಯಾನ್ ಸಿ ಹಿಯರ್. ಓಕೆನಾ. ಸೊ ಮತ್ತೊಮ್ಮೆ ನಾನು ನಿಮ್ಗೆ ಇವಾಗ ರಿಮೈಂಡ್ ಮಾಡ್ತೀನಿ, ಕಾರ್ಬೋಹೈಡ್ರೇಟ್ಸ್ ಕೂಡ ದೇ ಎಕ್ಸಿಸ್ಟ್ ಆಸ್ ಪಾಲಿಮರ್ಸ್. ಪಾಲಿಮರ್ಸ್ ಅಂದರೆ ಏನು? ನಾನು ಆಲ್ರೆಡಿ ನಿಮ್ಗೆ ಎಕ್ಸಾಂಪಲ್ ಕೊಟ್ಟಿರೋದು ಏನಂದರೆ ಒಂದು ಬೀಡ್ ಮತ್ತು ಒಂದು ಸ್ಟ್ರಿಂಗ್ ಆಫ್ ಬೀಡ್ಸ್ದು. ಒಂದು ಇಂಡಿವಿಜುವಲ್ ಬೀಡ್ ಅಥವಾ ಒಂದು ಮಣಿಗೆ ನಾವು ಮೋನೋಮರ್ ಅಂತ ಕನ್ಸಿಡರ್ ಮಾಡ್ಬೋದು. ಇದೇ ರೀತಿ ಮೋನೋಮರ್ಸ್ ಎಷ್ಟೊಂದು ಒಂದಾದ್ಮೇಲೆ ಒಂದು ಕೆಮಿಕಲ್ ಬಾಂಡ್ಸ್ ಮೂಲಕ ಜಾಯಿನ್ ಆಗಿ ಒಂದು ದೊಡ್ಡ ಸ್ಟ್ರಿಂಗ್ ಆಫ್ ಬೀಡ್ಸ್ ಏನು ಫಾರ್ಮ್ ಆಗುತ್ತೆ ಅದಕ್ಕೆ ನಾವು ಪಾಲಿಮರ್ ಅಂತ ಕರಿತೀವಿ. ಸೊ ಇಲ್ಲಿ ಕಾರ್ಬೋಹೈಡ್ರೇಟ್ಸ್ನ ಕನ್ಸಿಡರ್ ಮಾಡಿದಾಗ ನಮ್ಮ ಮೋನೋಸ್ಯಾಕರೈಡ್ ಅಥವಾ ಇಂಡಿವಿಜುವಲ್ ಬೀಡ್ ಈಸ್ ಕಾಲ್ಡ್ the monosaccharide. Okay, so each of these beads is called a monosaccharide. ಈ ಬೀಡ್ಸ್ ಒಟ್ಟಿಗೆ ಒಂದಾದ್ಮೇಲೆ ಒಂದು ಜಾಯಿನ್ ಆಗಿ ಒಂದು ಲಾಂಗ್ ಚೈನ್ ಏನು ಫಾರ್ಮ್ ಆಗುತ್ತೆ, ಆ ಪಾಲಿಮರ್ಗೆ ನಾವು ಪಾಲಿಸ್ಯಾಕರೈಡ್ ಅಂತ ಕರಿತೀವಿ. ಇದ್ರ ಬಗ್ಗೆ ನಾನು ಆಲ್ರೆಡಿ ನಮ್ಮ ಫಸ್ಟ್ ಲೆಕ್ಚರಲ್ಲಿ ಬ್ರೀಫಾಗಿ ಹೇಳಿದ್ದೀನಲ್ವಾ. ಸೊ ದಿಸ್ ಇಸ್ ಲೈಕ್ ಅ ರಿವಿಷನ್ ಫಾರ್ ದ್ಯಾಟ್. ಸೊ ಈ ಬಾಂಡ್ಸ್ ಏನಿದೆ, ಮಾನೋಮರ್ಸ್ನ ಜಾಯಿನ್ ಮಾಡುವಂಥ ಬಾಂಡ್, ಈ ಬಾಂಡ್ಗೆ ನಾವು ಗ್ಲೈಕೋಸಿಡಿಕ್ ಬಾಂಡ್ ಅಂತ ಕರಿತೀವಿ. ಹೋಗ್ತಾ ಹೋಗ್ತಾ ಈ ಲೆಕ್ಚರಲ್ಲಿ ಹೇಳ್ತೀನಿ ಹೆಂಗೆ ಎಕ್ಸಾಕ್ಟ್ಲಿ ಈ ಬಾಂಡ್ ಫಾರ್ಮೇಷನ್ ಆಗುತ್ತೆ ಅಂತ. ಓಕೆ, ಫಾರ್ ನೌ ಲೆಟ್ಸ್ ಸ್ಟಾರ್ಟ್ ಬೈ ಟಾಕಿಂಗ್ ಅಬೌಟ್ ಮೋನೋಸ್ಯಾಕರೈಡ್ಸ್. ಮೋನೋಸ್ಯಾಕರೈಡ್ಸ್ ಅಂದರೆ ಏನು ಅದನ್ನ ಫಸ್ಟ್ ಕವರ್ ಮಾಡೋಣ, ಅದಾದಮೇಲೆ ಪಾಲಿಸ್ಯಾಕರೈಡ್ಸ್ ಬಗ್ಗೆ ಕಲ್ತ್ಕೊಳ್ಳೋಣ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ಟಾಕಿಂಗ್ ಅಬೌಟ್ ಮೋನೋಸ್ಯಾಕರೈಡ್ಸ್. ಮೋನೋಸ್ಯಾಕರೈಡ್ಸ್ ನಾನು ಆಲ್ರೆಡಿ ಹೇಳಿದ ಹಾಗೆ ದೀಸ್ ಆರ್ ಮೋನೋಮರ್ಸ್ ಆಫ್ ಕಾರ್ಬೋಹೈಡ್ರೇಟ್ಸ್, ಅಂದರೆ ಒಂದು ಇಂಡಿವಿಜುವಲ್ ಬೀಡ್ ಲೆಕ್ಕ. ಈಗ ಈ ಮೋನೋಸ್ಯಾಕರೈಡ್ಸ್ ಇಸ್ ದ ಸ್ಮಾಲೆಸ್ಟ್ ಯೂನಿಟ್ ಇನ್ ಅ ಕಾರ್ಬೋಹೈಡ್ರೇಟ್. ಓಕೆ, ಸೊ ಆ ರೀತಿಯ ಸಿಮಿಲರ್ ಯೂನಿಟ್ಸ್ ಜಾಯ್ನ್ ಆಗಿ ಪಾಲಿಸ್ಯಾಕರೈಡ್ಸ್ ಫಾರ್ಮ್ ಆಗುತ್ತೆ. ನಾವು ಡಿಪೆಂಡಿಂಗ್ ಅಪಾನ್ ಈ ಮೋನೋಸ್ಯಾಕರೈಡಲ್ಲಿ ಎಷ್ಟು ಕಾರ್ಬನ್ ಇದೆ
ಆ ಬೇಸಿಸ್ ಮೇಲೆ ನಾವು ಮೋನೋಸ್ಯಾಕರೈಡ್ಸ್ನ ಕ್ಲಾಸಿಫೈ ಮಾಡ್ಬೋದು. ಕೆಲವೊಂದು ಮೋನೋಸ್ಯಾಕರೈಡ್ಸಲ್ಲಿ 3 ಕಾರ್ಬನ್ ಇರುತ್ತೆ, ಕೆಲವೊಂದು ಮೋನೋಸ್ಯಾಕರೈಡ್ಸಲ್ಲಿ 4 ಇರ್ಬೋದು, 5 ಇರ್ಬೋದು, 6 ಇರ್ಬೋದು, 7 ಇರ್ಬೋದು. ಸೊ ಅದ್ರ ಕಾರ್ಬನ್ ಎಷ್ಟು ನಂಬರಲ್ಲಿದೆ ಆ ಪರ್ಟಿಕ್ಯುಲರ್ ಮೋನೋಸ್ಯಾಕರೈಡಲ್ಲಿ, ಅದ್ರ ಬೇಸಿಸ್ ಮೇಲೆ ನಾವು ಇದಕ್ಕೆ ಟ್ರಯೋಸ್, ಟೆಟ್ರೋಸ್, ಪೆಂಟೋಸ್ ಅಂತ ಕರಿತೀವಿ. ನಾನು ನಿಮಗೆ ಪ್ರೀವಿಯಸ್ಲಿ ಇಲ್ಲಿ ಹೇಳಿದಾಗ n ಕ್ಯಾನ್ ಬಿ ಎನಿಥಿಂಗ್ ಗ್ರೇಟರ್ ದೆನ್ 3 ಆರ್ ಈಕ್ವಲ್ ಟು 3 ಅಂತ ಹೇಳಿದ್ದೆ ಅಲ್ವಾ. ಸೊ ಒಂದು ಮೋನೋಸ್ಯಾಕರೈಡಲ್ಲಿ 3 ಕಾರ್ಬನ್ ಇದ್ರೆ, ಕಾರ್ಬನ್ ನಂಬರ್ 3 ಇದ್ರೆ ಅದಕ್ಕೆ ನಾವು ಟ್ರಯೋಸ್ ಅಂತ ಕರಿತೀವಿ. ಟ್ರೈ ಅಂತ ನಿಮ್ಗೆ ಎಲ್ಲಿ ಕೇಳಿ ಬಂದರೆ ಕೂಡ ನೀವು ನೆನ್ಪಿಟ್ಕೋಬೇಕು, ಇಟ್ ರಿಲೇಟ್ಸ್ ಟು ದ ನಂಬರ್ 3. ಇವಾಗ ನಮ್ಮ ಇಂಡಿಯಾ ಫ್ಲಾಗ್ನಲ್ಲಿ 3 ಕಲರ್ ಇದೆ, ನಾವು ಅದಕ್ಕೆ ಟ್ರೈ ಕಲರ್ ಅಂತ ಕರಿತೀವಿ ಅಲ್ವಾ. ಅದೇ ರೀತಿ ಟ್ರಯೋಸ್ ಇಸ್ ಅ ಮೋನೋಸ್ಯಾಕರೈಡ್. ಈ ಮೋನೋಸ್ಯಾಕರೈಡಲ್ಲಿ 3 ಕಾರ್ಬನ್ ಇದೆ. ಹಾಗೆಯೇ ಇಫ್ ಇಟ್ ಹ್ಯಾಸ್ 4 ಕಾರ್ಬನ್ಸ್ ವಿ ಕಾಲ್ ಇಟ್ ಟೆಟ್ರೋಸ್. ಟೆಟ್ರಾ ಅಂದರೆ 4. ಓಕೆ, ಸೊ ಅದು ಕೂಡ ನೆನ್ಪಿಟ್ಕೊಳ್ಳಿ. ಇಲ್ಲೇ ಅಲ್ಲ, ಎಲ್ಲಾದರೂ ನಿಮಗೆ ಪ್ರಿಫಿಕ್ಸ್, ಯಾವುದಾನ ವರ್ಡ್ಗೆ ಪ್ರಿಫಿಕ್ಸ್ ಆಗಿ ಟೆಟ್ರಾ ಅಥವಾ ಟ್ರೈ ಅಂತ ಇದ್ರೆ ಇಟ್ ವಿಲ್ ರಿಲೇಟ್ ದ ಸೇಮ್ ಥಿಂಗ್ಸ್. ಓಕೆ, ಪೆಂಟೋಸ್ ಗೆಸ್ ಮಾಡ್ತೀರಾ ಇಲ್ಲಿ ಎಷ್ಟು ಕಾರ್ಬನ್ ಇರ್ಬೋದು? If a carbohydrate or a monosaccharide contains 5 carbons, we call it a pentose sugar. ಹಾಗೇನೆ ಅದರಲ್ಲಿ 6 ಕಾರ್ಬನ್ಸ್ ಇದ್ರೆ we call it hexose. ಹೆಕ್ಸಾ ಅನ್ನೋ ಟರ್ಮ್ ಬಂದರೆ ಯು ಶುಡ್ ರಿಮೆಂಬರ್ ದಟ್ ಇಟ್ ರಿಲೇಟ್ಸ್ ಟು ದ ನಂಬರ್ 6. ಇದೇ ರೀತಿ 7 ಇದ್ರೆ ಹೆಪ್ಟೋಸ್ ಅಂತ ಕರಿತೀವಿ. ಹಾಗೆ ದ ಲಿಸ್ಟ್ ವಿಲ್ ಗೋ ಆನ್. ಸೊ ಇಲ್ಲಿ ನಾವು ಏನನ್ನ ಕ್ಲಾಸಿಫೈ ಮಾಡ್ತಾ ಇದ್ದೀವಿ ನೆನ್ಪಿಟ್ಕೊಳ್ಳಿ, ಮೋನೋಸ್ಯಾಕರೈಡ್ಸ್ನ ಕ್ಲಾಸಿಫೈ ಮಾಡ್ತಾ ಇದ್ದೀವಿ. ಆ ಒಂದು ಸಿಂಗಲ್ ಬೀಡಲ್ಲಿ ಕಾರ್ಬನ್ ನಂಬರ್ ಎಷ್ಟಿದೆ ಬೇಸ್ಡ್ ಆನ್ ದ ನಂಬರ್ ಆಫ್ ಕಾರ್ಬನ್ಸ್ ದಿಸ್ ಇಸ್ ದ ಕ್ಲಾಸಿಫಿಕೇಶನ್ ಆಫ್ ಮೋನೋಸ್ಯಾಕರೈಡ್ಸ್. ನಾವು ಡೈಸ್ಯಾಕರೈಡ್, ಟ್ರೈಸ್ಯಾಕರೈಡ್ ಅಂತ ಎಲ್ಲ ಕರಿತೀವಿ. ನೀವು ಟ್ರೈಸ್ಯಾಕರೈಡ್ ಮತ್ತು ಟ್ರಯೋಸ್ ಬಗ್ಗೆ ಕನ್ಫ್ಯೂಷನ್ ಇಟ್ಕೋಬಾರ್ದು, ಓಕೆನಾ. ಸೊ ಟ್ರಯೋಸ್ ಅಂದರೆ ಒಂದೇ ಸಿಂಗಲ್ ಮಾನೋಮರ್ ಯೂನಿಟ್, ಒಂದೇ ಬೀಡ್. ಆ ಬೀಡಲ್ಲಿ ಎಷ್ಟು ಕಾರ್ಬನ್ ಇದೆ ಅದ್ರ ಮೇಲೆ ಈ ಕ್ಲಾಸಿಫಿಕೇಶನ್ ಇರೋದು. ಓಕೆ, ಸೊ 3 ಇದ್ರೆ ಟ್ರಯೋಸ್, 4 ಇದ್ರೆ ಟೆಟ್ರೋಸ್, 5 ಇದ್ರೆ ಪೆಂಟೋಸ್, 6 ಇದ್ರೆ ಹೆಕ್ಸೋಸ್. ಈ ರೀತಿ ಕ್ಲಾಸಿಫಿಕೇಶನ್ ಮಾಡ್ಬೋದು. ಇದಲ್ಲದೆ ನೀವು ಡೈಸ್ಯಾಕರೈಡ್ಸ್ ಅಂತ, ಆಲಿಗೋಸ್ಯಾಕರೈಡ್ಸ್ ಅಂತ ಈ 2 ಟರ್ಮ್ಸ್ನ ಕೂಡ ಕೇಳಿರ್ಬೋದು ಲೋವರ್ ಗ್ರೇಡ್ಸಲ್ಲಿ. ನಿಮ್ಮ 11th ಗ್ರೇಡ್ ಸಿಲೆಬಸ್ NCERTಯಲ್ಲಿ ಈ ಟರ್ಮ್ಸ್ ಇನ್ಕ್ಲೂಡ್ ಆಗಿಲ್ಲ ಮತ್ತು ಅಷ್ಟು ಡೀಟೇಲ್ ಆಗಿ ಎಕ್ಸ್ಪ್ಲೋರ್ ಮಾಡಿಲ್ಲ. ಬಟ್ ಐಲ್ ಜಸ್ಟ್ ಲೆಟ್ ಯು ನೋ, ಡೈಸ್ಯಾಕರೈಡ್ ಅಂದರೆ 2 ಮಾನೋಮರ್ ಯೂನಿಟ್ ಇರುವಂಥದ್ದು. ಸೊ ಡೈಸ್ಯಾಕರೈಡ್ಸ್ ವಿಲ್ ಹ್ಯಾವ್ 2 monosaccharides connected by a glycosidic bond. Examples are lactose, maltose, sucrose. Lactose will have glucose plus galactose. ಒಂದು ಗ್ಲೂಕೋಸ್, ಒಂದು ಗ್ಯಾಲಕ್ಟೋಸ್ ಮಧ್ಯೆ ಒಂದು ಗ್ಲೈಕೋಸಿಡಿಕ್ ಬಾಂಡ್ ಫಾರ್ಮ್ ಆಗಿ 2 ಮಾನೋಮರ್ ಯೂನಿಟ್ಸ್ ಈ ರೀತಿ ಕನೆಕ್ಟ್ ಆದಾಗ ನಾವು ಅದಕ್ಕೆ ಡೈಸ್ಯಾಕರೈಡ್ ಅಂತ ಕರಿತೀವಿ. ಡೈ ಅಂದರೆ 2, ಆಯ್ತಾ. ಇಲ್ಲಿ 1, 2 ಮೋನೋಸ್ಯಾಕರೈಡ್ ಒಂದು ಬಾಂಡ್ ಮೂಲಕ ಲಿಂಕ್ ಆಗಿದೆ. ಸೊ ಲ್ಯಾಕ್ಟೋಸ್ ಇಸ್ ಅ ಡೈಸ್ಯಾಕರೈಡ್. ಇದರಲ್ಲಿ 2 ಇದೆ, ಹಾಗಾಗಿ ಇದು ಡೈಸ್ಯಾಕರೈಡ್. ಗ್ಲೂಕೋಸ್ ಇಸ್ ಅ ಮೋನೋಸ್ಯಾಕರೈಡ್, ಗ್ಯಾಲಕ್ಟೋಸ್ ಇಸ್ ಅ ಮೋನೋಸ್ಯಾಕರೈಡ್, ಲ್ಯಾಕ್ಟೋಸ್ ಇಸ್ ಅ ಡೈಸ್ಯಾಕರೈಡ್. ಹಾಗೆಯೇ ಮ್ಯಾಲ್ಟೋಸಲ್ಲಿ ಯು ಹ್ಯಾವ್ ಗ್ಲೂಕೋಸ್ ಪ್ಲಸ್ ಗ್ಲೂಕೋಸ್. 2 ಮೋನೋಸ್ಯಾಕರೈಡ್ ಗ್ಲೂಕೋಸ್ ಶುಗರ್ಸ್ ಜಾಯಿನ್ ಆಗಿ ಒಂದು ಡೈಸ್ಯಾಕರೈಡ್ ಮ್ಯಾಲ್ಟೋಸ್ನ ಫಾರ್ಮ್ ಮಾಡುತ್ತೆ. ಹಾಗೆಯೇ ಸುಕ್ರೋಸಲ್ಲಿ ವಿ ಹ್ಯಾವ್ ಗ್ಲೂಕೋಸ್ ಪ್ಲಸ್ ಫ್ರಕ್ಟೋಸ್. ಫ್ರಕ್ಟೋಸ್ ನಮ್ಮ ಫ್ರೂಟ್ ಶುಗರ್, ಇದು ಒಂದು ಮೋನೋಸ್ಯಾಕರೈಡ್, ಫ್ರಕ್ಟೋಸ್ ಕೂಡ ಒಂದು ಮೋನೋಸ್ಯಾಕರೈಡ್. ಅದೆರಡು ಜಾಯಿನ್ ಆಗಿ ಒಂದು ಡೈಸ್ಯಾಕರೈಡ್ ಸೂಕ್ರೋಸ್ ಫಾರ್ಮ್ ಆಗುತ್ತೆ. ಯಾವಾಗೆಲ್ಲ 2 ಮೋನೋಸ್ಯಾಕರೈಡ್ಸ್ ಮಧ್ಯ ಒಂದು ಲಿಂಕ್ ಫಾರ್ಮ್ ಆಗುತ್ತೆ ಅವಾಗ ಗ್ಲೈಕೋಸಿಡಿಕ್ ಬಾಂಡ್ ಫಾರ್ಮ್ ಆಗುತ್ತೆ, ಓಕೆನಾ. ಸೊ ದೀಸ್ ಆರ್ ಸಮ್ ಎಕ್ಸಾಂಪಲ್ಸ್ ದಟ್ ಯು ಹ್ಯಾವ್ ಟು ರಿಮೆಂಬರ್.
ನೀವು ಝುವಾಲಜಿಲಿ ಡೈಜೆಷನ್ ಚಾಪ್ಟರ್ನ ಕಂಪ್ಲೀಟ್ ಮಾಡಿದರೆ ಅಲ್ಲಿ ನೀವು ಬ್ರೇಕ್ ಡೌನ್ ಆಫ್ ಕಾರ್ಬೋಹೈಡ್ರೇಟ್ಸ್, ಡೈಜೆಷನ್ ಆಫ್ ಕಾರ್ಬೋಹೈಡ್ರೇಟ್ಸ್ ಹೆಂಗಾಗುತ್ತೆ ಅಂತ ಕಲಿಯೋವಾಗ ನಿಮಗೆ ಗೊತ್ತಿರುತ್ತೆ. ವಿ ಯೂಸ್ ನೇಮ್ಸ್ ಲೈಕ್ ಲ್ಯಾಕ್ಟೇಸ್, ಮ್ಯಾಲ್ಟೇಸ್, ಸೂಕ್ರೇಸ್ ಅಲ್ವಾ. ಸೊ ಅಲ್ಲಿ ನೀವು ಕರೆಕ್ಟಾಗಿ ಅದನ್ನ ಅರ್ಥ ಮಾಡ್ಕೋಬೇಕಂದ್ರೆ ನಿಮಗೆ ಇದು ಕೂಡ ಗೊತ್ತಿರಬೇಕು. ಲ್ಯಾಕ್ಟೋಸ್ ಯಾವ ಎರಡು ಮೊನೊಸ್ಯಾಕ್ರೈಡ್ಸ್ ಇಂದ ಫಾರ್ಮ್ ಆಗುತ್ತೆ, ಮ್ಯಾಲ್ಟೋಸ್ ಯಾವುದೇ ಎರಡರಿಂದ ಫಾರ್ಮ್ ಆಗುತ್ತೆ, ಈ ರೀತಿ ನಿಮಗೆ ಇನ್ಫಾರ್ಮೇಷನ್ ಇರಬೇಕು. ಎಲ್ಲದಕ್ಕೂ ಗ್ಲೂಕೋಸ್ ಕಾಮನ್ ಇದೆ. ಲ್ಯಾಕ್ಟೋಸಲ್ಲಿ ಗ್ಯಾಲಾಕ್ಟೋಸ್, ಗ್ಲೂಕೋಸ್ ಜೊತೆಗೆ ಗ್ಯಾಲಾಕ್ಟೋಸ್ ಇದೆ. ಮ್ಯಾಲ್ಟೋಸಲ್ಲಿ ಗ್ಲೂಕೋಸ್ ಜೊತೆಗೆ ಇನ್ನೊಂದು ಗ್ಲೂಕೋಸ್ ಇದೆ. ಸುಕ್ರೋಸಲ್ಲಿ ಗ್ಲೂಕೋಸ್ ಜೊತೆಗೆ ಒಂದು ಫ್ರಕ್ಟೋಸ್ ಇದೆ. ಓಕೆ, ಸೊ ದೀಸ್ ಆರ್ ಸಮ್ ಇಂಪಾರ್ಟೆಂಟ್ ಡೈಸ್ಯಾಕರೈಡ್ಸ್. ನಿಮಗೆ ಇದ್ರ ಬಗ್ಗೆ ಅರಿವಿರಬೇಕು. ಓಕೆ, ಇವಾಗ ನಾವು ಆಲಿಗೋಸ್ಯಾಕರೈಡ್ಸ್ ಬಗ್ಗೆ ಮಾತಾಡೋಣ. ಆಲಿಗೋ ಅನ್ನೋ ಟರ್ಮ್ ಅಂದರೆ ಆಲಿಗೋ ಮೀನ್ಸ್ ಫ್ಯೂ. ಸೊ ಆಲಿಗೋಸ್ಯಾಕರೈಡ್ಸ್ ಆರ್ 10ಕ್ಕಿಂತ ಕಮ್ಮಿ ಯೂನಿಟ್ಸ್ ಆಫ್ ಇಲ್ಲಿ ಡೈಸ್ಯಾಕರೈಡ್ಸ್ ಅಲ್ಲಿ 2 ಶುಗರ್ ಜಾಯಿನ್ ಆಗಿದೆ. ಅದೇ ರೀತಿ 3ರಿಂದ 10, ಕೆಲವೊಂದು ಬುಕ್ಸ್ ಅಲ್ಲಿ 9 ಅಂತ ಕೂಡ ಕೊಟ್ಟಿದ್ದಾರೆ. ಅಷ್ಟು ಕಡಿಮೆ, ವೆರಿ ಫ್ಯೂ ಮೊನೊಮರ್ಸ್ ಜಾಯಿನ್ ಆಗಿ ಒಂದು ಚೈನ್ ಫಾರ್ಮ್ ಮಾಡಿದಾಗ ಅದಕ್ಕೆ ನಾವು ಆಲಿಗೋಸ್ಯಾಕರೈಡ್ಸ್ ಅಂತ ಕರಿತೀವಿ. ಓಕೆ, ಸೊ ಅದರಲ್ಲಿ ಏನಾದರೂ 3 ಇದ್ದರೆ, 3 ಯೂನಿಟ್ ಇದ್ದರೆ ಅದಕ್ಕೆ ನಾವು ಟ್ರೈಸ್ಯಾಕರೈಡ್ ಅಂತ ಕರಿತೀವಿ. ಅದೇ ರೀತಿ 4 ಏನಾದರೂ ಇದ್ದರೆ ಅದಕ್ಕೆ ಟೆಟ್ರಾಸ್ಯಾಕರೈಡ್ ಅಂತ ಕರಿಬೋದು. ಸೊ ಈ ರೀತಿ ಆಲಿಗೋಸ್ಯಾಕರೈಡ್ಸ್ ಅಂತ ನಾವು ಕ್ಲಾಸಿಫೈ ಮಾಡ್ಬೋದು. ಇವಾಗ ಮತ್ತೆ ಕ್ವಿಕ್ಲಿ ನಾನು ರಿವೈಸ್ ಮಾಡಿಬಿಡ್ತೀನಿ. ಕಾರ್ಬೋಹೈಡ್ರೇಟ್ಸ್ ಆರ್ ಹೈಡ್ರೇಟ್ಸ್ ಆಫ್ ಕಾರ್ಬನ್. ಯೂಶಲಿ ಕಾರ್ಬನ್ ಹೈಡ್ರೋಜನ್ ಆಕ್ಸಿಜನ್ ರೇಷಿಯೋ 1:2:1 ಆ ರೀತಿ ಇರುತ್ತೆ. ಇದು ಒಂದು ಪಾಲಿಮರ್. ಇದ್ರದ್ದು ಮೋನೋಮರ್ಗೆ ನಾವು ಮೊನೊಸ್ಯಾಕರೈಡ್ ಅಂತ ಕರಿತೀವಿ, ಪಾಲಿಮರ್ಗೆ ಪಾಲಿಸ್ಯಾಕರೈಡ್ ಅಂತ ಕರಿತೀವಿ. ಈ ಮೊನೊಮರ್ ಮೊನೊಸ್ಯಾಕರೈಡ್ ಅಲ್ಲಿ ಎಷ್ಟು ಕಾರ್ಬನ್ ಇದೆ ಅನ್ನೋ ಬೇಸಿಸ್ ಮೇಲೆ ನಾವು ಇದನ್ನ ಟ್ರಯೋಸ್, ಟೆಟ್ರೋಸ್, ಪೆಂಟೋಸ್, ಹೆಕ್ಸೋಸ್ ಈ ರೀತಿ ಕ್ಲಾಸಿಫೈ ಮಾಡ್ಬೋದು. ಡೈಸ್ಯಾಕರೈಡ್ಗೆ ಬಂದಾಗ 2 ಮೊನೊಮರ್ ಯೂನಿಟ್ಸ್ ಒಂದು ಗ್ಲೈಕೋಸಿಡಿಕ್ ಬಾಂಡ್ ಮೂಲಕ ಕನೆಕ್ಟ್ ಆಗಿದ್ರೆ ಆ ಮಾಲಿಕ್ಯೂಲ್, ಈ ಎಂಟೈರ್ ಮಾಲಿಕ್ಯೂಲ್ಗೆ ನಾವು ಡೈಸ್ಯಾಕರೈಡ್ ಅಂತ ಕರಿತೀವಿ. ಹಿಯರ್ ಆರ್ ದಿ ಎಕ್ಸಾಂಪಲ್ಸ್ ಆಫ್ ಸಮ್ ಇಂಪಾರ್ಟೆಂಟ್ ಡೈಸ್ಯಾಕರೈಡ್ಸ್. ಆಲಿಗೋಸ್ಯಾಕರೈಡ್ಸ್ ವಿಚಾರಕ್ಕೆ ಬಂದಾಗ, ಆಲಿಗೋಸ್ಯಾಕರೈಡ್ಸ್ ಆರ್ ಆಲ್ಸೋ ಕಾರ್ಬೋಹೈಡ್ರೇಟ್ಸ್ ದಟ್ ಹ್ಯಾವ್ ಮೊನೊಸ್ಯಾಕರೈಡ್ಸ್ that are less than 10. ಓಕೆ, ಸೊ ಚಿಕ್ಕ ಚೇಂಜ್ ಇದು. ಪಾಲಿಸ್ಯಾಕರೈಡ್ಸ್ ಅಲ್ಲಿ 10ಕ್ಕಿಂತ ಹೆಚ್ಚು, ತುಂಬ ಜಾಸ್ತಿ, ಕೆಲವೊಮ್ಮೆ 100 ಮೊನೊಸ್ಯಾಕರೈಡ್ ಯೂನಿಟ್ಸ್ ಒಟ್ಟಿಗೆ ಕನೆಕ್ಟ್ ಆಗಿ ಒಂದು ದೊಡ್ಡದಾದ ಚೈನ್ ಫಾರ್ಮ್ ಆಗಿರುತ್ತೆ. ಓಕೆ, ಸೊ ದ್ಯಾಟ್ಸ್ ಅಬೌಟ್ ಆಲಿಗೋಸ್ಯಾಕರೈಡ್ಸ್. ನೌ ಲೆಟ್ಸ್ ಟಾಕ್ ಅಬೌಟ್ ಪಾಲಿಸ್ಯಾಕರೈಡ್ಸ್. ಪಾಲಿ ಅಂದರೆ ಏನು? ಮೆನಿ ಆರ್ ಸೆವೆರಲ್. ಸೊ ಪಾಲಿಸ್ಯಾಕರೈಡ್ಸ್ ಏನಿರ್ಬೋದು? It is a long chain of monomers. Okay, greater than 10. ಉದ್ದವಾದ ಮೊನೊಸ್ಯಾಕರೈಡ್ಸ್ ಚೈನ್ಗೆ ನಾವು ಪಾಲಿಸ್ಯಾಕರೈಡ್ಸ್ ಅಂತ ಕರಿತೀವಿ. ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿ ಕೆಲವೊಂದು ಎಕ್ಸಾಂಪಲ್ಸ್ ಕೊಟ್ಟಿದ್ದಾರೆ. ದಿ ಆರ್ ಗ್ಲೈಕೋಜನ್, ಸ್ಟಾರ್ಚ್ ಮತ್ತು ಸೆಲ್ಯುಲೋಸ್, ಇನ್ಯುಲಿನ್ ಕೂಡ ಇದೆ. ಇದೆಲ್ಲ ಕೂಡ ಹೋಮೋಪಾಲಿಮರ್ಸ್. ಹೋಮೋಪಾಲಿಮರ್ಸ್ ಅಂದರೆ ಏನು? ಹೆಟೆರೋಪಾಲಿಮರ್ ಅಂದರೆ ಏನಂತ ನಾನು ನಿಮಗೆ ಪ್ರೋಟೀನ್ಸ್ ಬಗ್ಗೆ ಹೇಳುವಾಗ ಹೇಳಿದ್ದೆ. ಪ್ರೋಟೀನ್ಸಲ್ಲಿ ಬೇರೆ ಬೇರೆ ಅಮೈನೋ ಆಸಿಡ್ಸ್, 20 ಬೇರೆ ರೀತಿಯ ಅಮೈನೋ ಆಸಿಡ್ಸ್ ಇದೆ. ಅದು ಒಂದು ಸ್ಪೆಸಿಫಿಕ್ ಸೀಕ್ವೆನ್ಸಲ್ಲಿ ಜಾಯ್ನ್ ಆಗಿ ಒಂದು ಚೈನ್ ಫಾರ್ಮ್ ಮಾಡುತ್ತೆ. ಅಲ್ಲಿ ಒಂದಕ್ಕಿಂತ ಹೆಚ್ಚು ರೀತಿಯ ಮೊನೊಮರ್ಸ್ ಇನ್ಕ್ಲೂಡ್ ಆಗಿರೋ ಕಾರಣ ಅದಕ್ಕೆ ನಾವು ಹೆಟೆರೋಪಾಲಿಮರ್ ಅಂತ ಕರಿತೀವಿ. ಬಟ್ ಇಲ್ಲಿ ಈ ಏನೆಲ್ಲ ಎಕ್ಸಾಂಪಲ್ಸ್ ನೀವು ಈ ಸ್ಲೈಡ್ನಲ್ಲಿ ನೋಡ್ತಾ ಇದ್ದೀರಾ, ಈ ಇಷ್ಟು ಎಕ್ಸಾಂಪಲ್ಸಲ್ಲಿ ದ ಸೇಮ್ ಮೊನೊಮರ್ ಇಸ್ ರಿಪೀಟಿಂಗ್ ಅಗೇನ್. ಸೊ ಇವಾಗ ನಾವು ಗ್ಲೈಕೋಜನ್ನ ಕನ್ಸಿಡರ್ ಮಾಡಿದ್ರೆ ದಿಸ್ ಇಸ್ ಅ ಹೋಮೋಪಾಲಿಮರ್ ಆಫ್ ಗ್ಲೂಕೋಸ್. ಇದು ಪಾಲಿಸ್ಯಾಕರೈಡ್ ಹೌದು, ಎಷ್ಟೊಂದು ಮೊನೊಮರ್ ಯೂನಿಟ್ಸ್ ಜಾಯ್ನ್ ಆಗಿರುತ್ತೆ. ಆದರೆ ಈ ಇಷ್ಟು ಮೊನೊಮರ್ಸ್ ಸೊ ಇದಿಷ್ಟು ಮೊನೊಮರ್ಸ್ ಏನಿದೆ ಇಷ್ಟು ಕೂಡ ಗ್ಲೂಕೋಸೇ ಆಗಿರುತ್ತೆ. ಒಂದೇ ರೀತಿಯ ಮೊನೊಮರ್ ಅಷ್ಟೊಂದು ದೊಡ್ಡ ಚೈನ್ ಫಾರ್ಮ್ ಮಾಡಿದಾಗ ನಾವು ಅದಕ್ಕೆ ಹೆಟೆರೋಪಾಲಿಮರ್ ಅಂತ ಕರಿತೀವಿ.
ಹೋಮೋಪಾಲಿಮರ್ ಅಂತ ಕರಿತೀವಿ. ಹೋಮೋ ಯಾಕೆ ಅಂದರೆ ಒಂದೇ ರೀತಿಯ ಮೋನೋಮರ್ ಯೂನಿಟ್ ಇನ್ವಾಲ್ವ್ ಆಗಿರೋದು. ಹೋಮೋ ಅಂದರೆ ಸೇಮ್, ನೆನ್ಪಿಟ್ಕೊಳ್ಳಿ. ಪಾಲಿಮರ್ ಯಾಕೆ ಅಂದರೆ 10ಕ್ಕಿಂತ ಹೆಚ್ಚು ಜಾಯಿನ್ ಆಗಿ ಒಂದು ದೊಡ್ಡ ಚೈನ್ ಫಾರ್ಮ್ ಮಾಡಿರುತ್ತೆ, ಅದಕ್ಕೆ ನಾವು ಪಾಲಿಮರ್ ಅಂತ ಕರಿತೀವಿ. ಸೊ ಗ್ಲೈಕೋಜನ್ ಅಂದರೆ ಏನು ನಮಗೆಲ್ಲ ಆಲ್ರೆಡಿ ಗೊತ್ತಿದೆ, ಅದನ್ನು ನಾವು ಆನಿಮಲ್ಸಲ್ಲಿ ನೋಡ್ತೀವಿ. ಗ್ಲೈಕೋಜನ್ ಇಸ್ ಸ್ಟೋರ್ಡ್ ಇನ್ ಅವರ್ ಮಸಲ್ಸ್, ಹಾಗೆಯೇ ನಮ್ಮ ಲಿವರಲ್ಲಿ ಕೂಡ ಗ್ಲೈಕೋಜನ್ ಸ್ಟೋರ್ ಆಗಿರುತ್ತೆ. ಇದು ಒಂದು ಗ್ಲೈಕೋಜನ್ ಸ್ಟ್ರಕ್ಚರ್ ನಿಮ್ಮ NCERT ಬುಕ್ಕಲ್ಲಿ ಇರೋದು. ಆಸ್ ಯು ಕ್ಯಾನ್ ಸಿ ದೆರ್ ಈಸ್ ಬ್ರಾಂಚಿಂಗ್ ಇನ್ ಗ್ಲೈಕೋಜನ್ ಅಲ್ವಾ, ಈ ರೀತಿ ಬ್ರಾಂಚಸ್ ಫಾರ್ಮ್ ಆಗಿರುತ್ತೆ. ಇಲ್ಲಿ ನೋಡಿ ಹೇಗೆ ಎಷ್ಟೊಂದು ಗ್ಲೂಕೋಸ್ 1 2 3 4 5 6 ಎಷ್ಟೊಂದು ಗ್ಲೂಕೋಸ್ ಮಾಲಿಕ್ಯೂಲ್ಸ್ ಜಾಯಿನ್ ಆಗಿ ಗ್ಲೈಕೋಜನ್ನ ಫಾರ್ಮ್ ಮಾಡುತ್ತೆ. ಓಕೆ, ಸೊ ಈ ಗ್ಲೈಕೋಜನ್ನ ನೋಡಿದಾಗ ನಮಗೆ ಗೊತ್ತಿರಬೇಕು ಇಟ್ ಈಸ್ ಬ್ರಾಂಚ್ಡ್. ಓಕೆ, ಸೊ ಬ್ರಾಂಚಿಂಗ್ನ ನಾವು ನೋಡ್ಬೋದು ಗ್ಲೈಕೋಜನಲ್ಲಿ. ಈ ಲಾಂಗ್ ಚೈನ್ ಆಫ್ ಗ್ಲೈಕೋಜನ್ದು ಲೆಫ್ಟ್ ಸೈಡ್ ಏನು ಬರುತ್ತೆ ಅದಕ್ಕೆ ನಾವು ನಾನ್ ರೆಡ್ಯೂಸಿಂಗ್ ಎಂಡ್ ಅಂತ ಕರಿತೀವಿ. ರೈಟ್ ಎಂಡ್ ಆಫ್ ಇಟ್ ಇಸ್ ಕಾಲ್ಡ್ ದ ರೆಡ್ಯೂಸಿಂಗ್ ಎಂಡ್. ಓಕೆ, ಸೊ ದಟ್ ಈಸ್ ಆಲ್ ಯು ಹ್ಯಾವ್ ಟು ನೋ ಅಬೌಟ್ ಗ್ಲೈಕೋಜನ್. ಮತ್ತು ಇವಾಗ ನಾವು ಸ್ಟಾರ್ಚಿಗೆ ಬರೋಣ. ಗ್ಲೈಕೋಜನ್ ಆನಿಮಲ್ಸಲ್ಲಿ ಸ್ಟೋರೇಜ್ ಮಾಲಿಕ್ಯೂಲ್ ಆಗಿದ್ರೆ, ಪ್ಲಾಂಟ್ಸಲ್ಲಿ ರಿಸರ್ವ್ ಫುಡ್ನ ಸ್ಟೋರ್ ಮಾಡೋದು ನಾವು ಯಾವುದರಿಂದ? ಸ್ಟಾರ್ಚಿಂದ. ಸೊ ಪ್ಲಾಂಟ್ಸಲ್ಲಿ ಸ್ಟೋರ್ ಹೌಸ್ ಆಫ್ ಎನರ್ಜಿ ಈಸ್ ಸ್ಟಾರ್ಚ್. ಈ ಸ್ಟಾರ್ಚ್ ಕೂಡ ಇಸ್ ಅ ಹೋಮೋಪಾಲಿಮರ್ ಲೈಕ್ glycogen composed of many units of glucose repeating. ಗ್ಲೂಕೋಸ್ ಇದೇ ರೀತಿ ಒಂದು ದೊಡ್ಡ ಚೈನ್ ಆಫ್ ಗ್ಲೂಕೋಸ್ ಫಾರ್ಮ್ ಆದಾಗ ನಮಗೆ ಸ್ಟಾರ್ಚ್ ಕೂಡ ಸಿಗುತ್ತೆ. ಬಟ್ ಸ್ಟ್ರಕ್ಚರ್ಲಿ ಸ್ಟಾರ್ಚ್ ಮತ್ತು ಗ್ಲೈಕೋಜನಲ್ಲಿ ಸ್ವಲ್ಪ ವೇರಿಯೇಷನ್ಸ್ ಇರುತ್ತೆ. ಓಕೆನಾ? ಸೊ ಕೆಲವೊಮ್ಮೆ ಸ್ಟಾರ್ಚ್ ಸೆಕೆಂಡ್ರಿ ಸ್ಟ್ರಕ್ಚರ್ಸ್ ಫಾರ್ಮ್ ಮಾಡುತ್ತೆ. ಓಕೆ, ನಾವು ಪ್ರೋಟೀನ್ಸಲ್ಲಿ ಹೆಂಗೆ ಕಲ್ತ್ಕೊಂಡ್ವಿ, ಪ್ರೈಮರಿ ಸ್ಟ್ರಕ್ಚರಲ್ಲಿ ಒಂದು ಲೀನಿಯರ್ ಥ್ರೆಡ್ ಥರ ಇರುತ್ತೆ, ಆದರೆ ಸೆಕೆಂಡ್ರಿ ಸ್ಟ್ರಕ್ಚರಲ್ಲಿ ಹೀಲಿಸಸ್, ಆಲ್ಫಾ ಹೀಲಿಸಸ್, ಬೀಟಾ ಶೀಟ್ಸ್ ಫಾರ್ಮ್ ಆಗುತ್ತೆ ಅಂತ ಕಲ್ತವಲ್ಲ, ಅದೇ ರೀತಿ ಇಲ್ಲಿ ಸ್ಟಾರ್ಚಲ್ಲಿ ಕೂಡ ಅದು ಫಾರ್ಮ್ ಆಗಿದ ತಕ್ಷಣ ಒಂದು ಉದ್ದದ ಸ್ಟ್ರಿಂಗ್ ಆಫ್ ಬೀಡ್ಸ್ ಥರ ಇರುತ್ತೆ. ಬಟ್ ಅದು ಸೆಕೆಂಡ್ರಿ ಸ್ಟ್ರಕ್ಚರಲ್ಲಿ ಕೆಲವೊಮ್ಮೆ ಹೆಲಿಕ್ಸ್ ಫಾರ್ಮ್ ಮಾಡುತ್ತೆ. ಓಕೆ, ಸೊ ದಿಸ್ ಫಾರ್ಮ್ಸ್ ಹೆಲಿಕಲ್ ಸೆಕೆಂಡರಿ ಸ್ಟ್ರಕ್ಚರ್ಸ್. ನೀವೆಲ್ಲ ಕಲ್ತ್ಕೊಂಡಿರ್ಬೋದು ನಿಮ್ಮ ಲೋವರ್ ಗ್ರೇಡ್ಸಲ್ಲಿ ಒಂದು ಸ್ಟಾರ್ಚ್ ಟೆಸ್ಟ್, ಪ್ರೆಸೆನ್ಸ್ ಆಫ್ ಸ್ಟಾರ್ಚ್, ಯಾವ್ದಾನ ಒಂದು ಸಬ್ಸ್ಟೆನ್ಸಲ್ಲಿ ಸ್ಟಾರ್ಚ್ ಇದೆಯಾ ಇಲ್ವಾ ಅಂತ ಟೆಸ್ಟ್ ಮಾಡೋದಕ್ಕೆ ನಾವೊಂದು ಅಯೋಡೀನ್ ಟೆಸ್ಟ್ನ ಮಾಡ್ತೀವಿ. ಅಯೋಡೀನ್ ಇಸ್ ಸಮ್ ವಾಟ್ ಗೋಲ್ಡನ್ ಯೆಲ್ಲೋವಿಶ್ ಇನ್ ಕಲರ್. ಅದನ್ನು ನಾವು ಯಾವ ಸಬ್ಸ್ಟೆನ್ಸ್ನ ಟೆಸ್ಟ್ ಮಾಡ್ತಾ ಇದ್ವಿ ಅದಕ್ಕೆ ಒಂದೆರಡು ಡ್ರಾಪ್ ಹಾಕಿದಾಗ ಆ ಸಬ್ಸ್ಟೆನ್ಸಲ್ಲಿ ಸ್ಟಾರ್ಚ್ ಇದ್ದರೆ ಅದು ಬ್ಲೂ ಕಲರ್ ಟರ್ನ್ ಆಗುತ್ತೆ, ಅದರಲ್ಲಿ ಸ್ಟಾರ್ಚ್ ಇಲ್ಲ ಅಂತ ಅಂದರೆ ಅದರಲ್ಲಿ ಯಾವುದೇ ಕಲರ್ ಚೇಂಜ್ ನಾವು ನೋಡೋದಿಲ್ಲ. ಅಯೋಡಿನ್ ಏನು ಕಲರ್ ಇರುತ್ತೆ, ಯೆಲ್ಲೋಯಿಶ್ ಕಲರ್, ಅದೇ ಕಲರ್ ಕಂಟಿನ್ಯೂ ಆಗುತ್ತೆ ಅಲ್ವಾ. ಸೊ ಈ ಸ್ಟಾರ್ಚ್ ಟೆಸ್ಟ್ ಈಸ್ ಆಲ್ಸೋ ಪಾಸಿಬಲ್ ಬಿಕಾಸ್ ಆಫ್ ದಿಸ್ ಹೆಲಿಕಲ್ ಸೆಕೆಂಡರಿ ಸ್ಟ್ರಕ್ಚರ್ ಇನ್ ಸ್ಟಾರ್ಚ್. ಸೊ ನಾವು ಅಯೋಡೀನ್ ಸ್ಟಾರ್ಚಿಗೆ ಹಾಕಿದಾಗ ಏನಾಗುತ್ತೆ, ಆ ಅಯೋಡೀನ್ ಈ ಸ್ಟಾರ್ಚ್ ಹೆಲಿಕಲ್ ಪೋರ್ಷನ್ ಏನಿರುತ್ತೆ ಸ್ಟಾರ್ಚಲ್ಲಿ, ಆ ಹೆಲಿಕಲ್ ಪೋರ್ಷನ್ ಅದನ್ನು ಹೋಲ್ಡ್ ಮಾಡುತ್ತೆ. ಆವಾಗ ಒಂದು ಅಯೋಡೀನ್ ಸ್ಟಾರ್ಚ್ ಕಾಂಪ್ಲೆಕ್ಸ್ ಫಾರ್ಮ್ ಆಗುತ್ತೆ. ಈ ಅಯೋಡೀನ್ ಸ್ಟಾರ್ಚ್ ಕಾಂಪ್ಲೆಕ್ಸ್ ಫಾರ್ಮ್ ಆದಾಗ ಆ ಯೆಲ್ಲೋ ಕಲರ್ ಇದ್ದಿದ್ದ ಅಯೋಡೀನ್ ಬ್ಲೂ ಕಲರ್ಗೆ ಟರ್ನ್ ಆಗುತ್ತೆ ಆ್ಯಂಡ್ ದಟ್ ವಿಲ್ ಕನ್ಫರ್ಮ್ ದ ಪ್ರೆಸೆನ್ಸ್ ಆಫ್ ಸ್ಟಾರ್ಚ್ ಇನ್ ಎನಿ ಸಬ್ಸ್ಟೆನ್ಸ್. ಓಕೆ, ಸೊ ದಟ್ ಈಸ್ ಒನ್ ಥಿಂಗ್ ಯು ಹ್ಯಾವ್ ಟು ರಿಮೆಂಬರ್ ಅಬೌಟ್ ಸ್ಟಾರ್ಚ್. ಹಾಗೆಯೇ ವೆನ್ ವಿ ಟಾಕ್ ಅಬೌಟ್ ಸೆಲ್ಯುಲೋಸ್, cellulose is found in plants. This is also a homopolymer of glucose. ಸೆಲ್ಯುಲೋಸ್ನ ನಾವು ಎಲ್ಲಿ ನೋಡ್ತೀವಿ? ಸೆಲ್ಯುಲೋಸ್ ಪ್ಲಾಂಟ್ಸ್ ಯಾವ ಪಾರ್ಟಲ್ಲಿದೆ? ನಾವು ಸೆಲ್ ದ ಯೂನಿಟ್ ಆಫ್ ಲೈಫ್ ಚಾಪ್ಟರಲ್ಲಿ ಡಿಸ್ಕಸ್ ಮಾಡುವಾಗ ಕಲ್ತ್ಕೊಂಡ್ವಿ ಸೆಲ್ಯುಲೋಸ್ ಇಸ್ ಪ್ರೆಸೆಂಟ್ ಇನ್ ದ ಸೆಲ್ ವಾಲ್ ಆಫ್ ಪ್ಲಾಂಟ್ಸ್ ಅಲ್ವಾ. ಸೊ ಪ್ಲಾಂಟ್ಸ್ ಸೆಲ್ ವಾಲಲ್ಲಿ ಇದು ಪ್ರೆಸೆಂಟ್ ಆಗಿದ್ದು ಸ್ಟ್ರಕ್ಚರಲ್ ಸಪೋರ್ಟ್ನ ಪ್ರೊವೈಡ್ ಮಾಡುತ್ತೆ, ಒಂದು ಸೆಲ್ಗೆ ಒಂದು ಫ್ರೇಮ್ ವರ್ಕ್ ರೀತಿ ಒಂದು ಪ್ರೊವೈಡ್ ಮಾಡುತ್ತೆ ಪ್ಲಾಂಟ್ಸಲ್ಲಿ ಅಲ್ವಾ. ಸೊ ಇನ್ ಪ್ಲಾಂಟ್ಸ್ ದ ಸೆಲ್ ವಾಲ್ಸ್ ಆರ್ ಮೇಡ್ ಅಪ್ ಆಫ್ ಸೆಲ್ಯುಲೋಸ್. ಅದು ಅಲ್ಲದೆ ಪೇಪರ್ ನಾವು ಯಾವ ಪ್ಲಾಂಟ್ ಪಲ್ಪಿಂದ ಮಾಡ್ತೀವಿ, ಹಾಗೆಯೇ ಕಾಟನ್ ಫೈಬರ್ಸ್ ಏನು ಯೂಸ್ ಮಾಡ್ತೀವಿ ಫ್ಯಾಬ್ರಿಕಲ್ಲಿ, ಇದೆಲ್ಲ ಕೂಡ ಆರ್ ಸೆಲ್ಯುಲೋಸಿಕ್, ದಟ್ ಈಸ್ ಡಿರೈವ್ ಫ್ರಮ್ ದ ಸೆಲ್ ವಾಲ್ಸ್ ಆಫ್ ದೋಸ್ ಪರ್ಟಿಕ್ಯುಲರ್ ಪ್ಲಾಂಟ್ಸ್. ಓಕೆ, ಇಲ್ಲಿ ಇದು ಕೂಡ ಹೋಮೋಪಾಲಿಮರ್ ಆಫ್ ಗ್ಲೂಕೋಸ್, ಇದು ಹೋಮೋಪಾಲಿಮರ್ ಆಫ್ ಗ್ಲೂಕೋಸ್. ಇದನ್ನು ನಾವು ಪ್ಲಾಂಟ್ಸ್ ನೋಡ್ತೀವಿ, ಇದರಲ್ಲೂ ಪ್ಲಾಂಟ್ಸ್ನ ನೋಡ್ತೀವಿ. ಆದರೂ ಕೂಡ ಇದ್ರ ಸ್ಟ್ರಕ್ಚರಲ್ಲಿ ಸ್ವಲ್ಪ ಡಿಫ್ರೆನ್ಸಸ್ ಇದ್ದೇ ಇರುತ್ತೆ. ಇಲ್ಲಿ ಯಾವ ರೀತಿ ಹೆಲಿಕಲ್ ಸೆಕೆಂಡರಿ ಸ್ಟ್ರಕ್ಚರ್ಸ್ ಫಾರ್ಮ್ ಆಗುತ್ತೆ ಆ ರೀತಿ ಹೆಲಿಕಲ್ ಸೆಕೆಂಡರಿ ಸ್ಟ್ರಕ್ಚರ್ಸ್ ನಾವು ಸೆಲ್ಯುಲೋಸಲ್ಲಿ ನೋಡೋದಿಲ್ಲ. ಇದು ಮೂರಲ್ಲೂ ಕೂಡ
ದ ಮೊನೊಮರ್ ಇಸ್ ಗ್ಲೂಕೋಸ್ ಇಟ್ ಸೆಲ್ಫ್. ಬಟ್ ಅದು ಯಾವ ರೀತಿ ಅರೇಂಜ್ ಆಗಿದೆ, ಯಾವ ರೀತಿ ಬ್ರಾಂಚಿಂಗ್ ಇದೆಯಾ ಇಲ್ವಾ, ಅಥವಾ ಅದೇನಾದರೂ ಸೆಕೆಂಡರಿ ಸ್ಟ್ರಕ್ಚರ್ಸ್ ಫಾರ್ಮ್ ಆಗುತ್ತಾ ಆಗಲ್ವಾ, ಅದ್ರ ಬೇಸಿಸ್ ಮೇಲೆ ಇದು ಮೂರು ಕೂಡ ಡಿಫ್ರೆಂಟ್ ಪ್ರಾಪರ್ಟೀಸ್ನ ಎಕ್ಸಿಬಿಟ್ ಮಾಡುತ್ತೆ. ಸೊ ಇದು ಸ್ಟಾರ್ಚ್ ಮತ್ತು ಸೆಲ್ಯುಲೋಸ್ ಎರಡೂ ಪ್ಲಾಂಟ್ಸಲ್ಲಿದ್ದು ಎರಡೂ ಹೋಮೋಪಾಲಿಮರ್ ಆಫ್ ಗ್ಲೂಕೋಸ್ ಇದ್ರೂ ಕೂಡ ಸ್ಟಾರ್ಚ್ ವಿಲ್ ಟರ್ನ್ ಯೆಲ್ಲೋ ಕಲರ್ ಇಂಟು ಬ್ಲೂ ಸ್ಟಾರ್ಚ್ ಟೆಸ್ಟಲ್ಲಿ. ಆದರೆ ಸೆಲ್ಯುಲೋಸಲ್ಲಿ ಆ ರೀತಿಯ ಹೆಲಿಕಲ್ ಸೆಕೆಂಡರಿ ಸ್ಟ್ರಕ್ಚರ್ ಫಾರ್ಮ್ ಆಗದೇ ಇರೋ ಕಾರಣ ಇಲ್ಲಿ ಇಟ್ ಕೆನಾಟ್ ಹೋಲ್ಡ್ ಅಯೋಡಿನ್ ಮಾಲಿಕ್ಯೂಲ್ಸ್. ಸೊ ಅಯೋಡಿನ್ನ ಸೆಲ್ಯುಲೋಸ್ಗೆ ಆ್ಯಡ್ ಮಾಡಿದ್ರೆ ಯು ವಿಲ್ ನಾಟ್ ಸಿ ಎನಿ ಚೇಂಜ್ ಇನ್ ಕಲರ್. ಓಕೆ, ಸೊ ದ್ಯಾಟ್ಸ್ ಅಬೌಟ್ ಸೆಲ್ಯುಲೋಸ್. ಅದಲ್ಲದೆ ಇನ್ಯುಲಿನ್ ಅಂತ ಒಂದು ಪಾಲಿಮರ್ ಮೆನ್ಷನ್ ಆಗಿದೆ ಪಾಲಿಸ್ಯಾಕರೈಡ್ ನಿಮ್ಮ NCERTಯಲ್ಲಿ. ಇನ್ಯುಲಿನ್ ಈಸ್ ಅ ಪಾಲಿಮರ್ ಮೇಡ್ ಅಪ್ ಆಫ್ ಫ್ರಕ್ಟೋಸ್. ಸೊ ಫ್ರಕ್ಟೋಸ್ ಮಾಲಿಕ್ಯೂಲ್ಸ್ ಗ್ಲೈಕೋಸಿಡಿಕ್ ಬಾಂಡ್ಸ್ ಜೊತೆ ಜಾಯಿನ್ ಆಗಿ ಏನು ಒಂದು ಲಾಂಗ್ ಚೈನ್ ಫಾರ್ಮ್ ಮಾಡುತ್ತೆ, ಅದಕ್ಕೆ ನಾವು ಇನ್ಯುಲಿನ್ ಅಂತ ಕರಿತೀವಿ. ಕೆಲವೊಂದು ಪ್ಲಾಂಟ್ಸಲ್ಲಿ ಹೆಂಗೆ ಸ್ಟಾರ್ಚ್ ಆ್ಯಕ್ಟ್ಸ್ ಲೈಕ್ ಅ ರಿಸರ್ವ್ ಫುಡ್ ಮಟೀರಿಯಲ್, ಕೆಲವೊಂದು ಪ್ಲಾಂಟ್ಸ್ ಲೈಕ್ ಡೇಲಿಯಾ, ಅದರಲ್ಲೆಲ್ಲ ನಾವು ಇನ್ಯುಲಿನ್ ಈ ಒಂದು ಸಬ್ಸ್ಟೆನ್ಸ್ನ ಸ್ಟೋರೇಜ್ ಫಂಕ್ಷನ್ ಪರ್ಫಾರ್ಮ್ ಮಾಡೋದನ್ನ ನೋಡ್ಬೋದು. ಓಕೆ, ಸೊ ದಿಸ್ ಈಸ್ ಅಬೌಟ್ ದ ಹೋಮೋಪಾಲಿಮರ್ಸ್ ದಟ್ ಯು ಸಿ ಇನ್ ಕಾರ್ಬೋಹೈಡ್ರೇಟ್ಸ್. ಓಕೆ, ಇದಲ್ಲದೆ ಕೆಲವೊಂದು ಕಾರ್ಬೋಹೈಡ್ರೇಟ್ಸ್ ಆರ್ ಹೆಟೆರೋಪಾಲಿಮರ್ಸ್ ಆಲ್ಸೋ. ಎಲ್ಲ ಕಾರ್ಬೋಹೈಡ್ರೇಟ್ಸ್ ಕೂಡ ಹೋಮೋಪಾಲಿಮರ್ಸೇ ಆಗಿರೋದಿಲ್ಲ. ಕೆಲವೊಂದು ಹೆಟೆರೋಪಾಲಿಸ್ಯಾಕರೈಡ್ಸ್ ಕೂಡ ನಾವು ನೋಡ್ಬೋದು. ಸೊ ಅದಲ್ಲದೆ ನಾವು ಕೆಲವೊಮ್ಮೆ ಮಾಡಿಫೈಡ್ ಶುಗರ್ಸ್, ಕೆಮಿಕಲಿ ಮಾಡಿಫೈಡ್ ಶುಗರ್ಸ್ನ ಕೂಡ ನೋಡ್ಬೋದು ಪಾಲಿಸ್ಯಾಕರೈಡ್ಸಲ್ಲಿ. ನಾವು ಈವರೆಗೆ ಏನು ಗ್ಲೂಕೋಸ್, ಫ್ರಕ್ಟೋಸ್ ಇದ್ರ ಬಗ್ಗೆ ಎಲ್ಲ ಡಿಸ್ಕಸ್ ಮಾಡಿದ್ವಿ, ದೇ ಆರ್ ಪ್ಯೂರ್ ಶುಗರ್ಸ್ ಅಲ್ವಾ. ಕೆಲವೊಮ್ಮೆ ಏನಾಗುತ್ತೆ, ಈ ಶುಗರ್ಸ್ ಗ್ಲೂಕೋಸ್ ಥರದ್ದು ಒಂದು ಮೊನೊಸ್ಯಾಕರೈಡಲ್ಲಿ ಎಷ್ಟೊಂದು ಹೈಡ್ರಾಕ್ಸಿಲ್ ಗ್ರೂಪ್ಸ್ ಇರುತ್ತೆ. ಅದು ಏನಾದರೂ ಹೈಡ್ರಾಕ್ಸಿಲ್ ಗ್ರೂಪ್ ಬದಲಿಗೆ ಒಂದು ಅಮೈನ್ ಗ್ರೂಪ್ ಇದ್ದರೆ ಅದಕ್ಕೆ ನಾವು ಅಮೈನೋ ಶುಗರ್ಸ್ ಅಂತ ಕರಿತೀವಿ. ದೀಸ್ ಆರ್ ನಥಿಂಗ್ ಬಟ್ ಮಾಡಿಫೈಡ್ ಶುಗರ್ಸ್. ಇನ್ಸ್ಟೆಡ್ ಆಫ್ ರಿಯಲ್ ಶುಗರ್ಸ್ ಬೀಯಿಂಗ್ ದೇರ್, ಸ್ವಲ್ಪ ಮಾಡಿಫೈ ಆಗಿರೋ ಶುಗರ್ಸ್ ಕೂಡ ಜಾಯ್ನ್ ಆಗಿ ಒಂದು ದೊಡ್ಡ ಪಾಲಿಸ್ಯಾಕರೈಡ್ನ ಫಾರ್ಮ್ ಮಾಡ್ಬೋದು. ಓಕೆ, ಅದಕ್ಕೆ ಎಕ್ಸಾಂಪಲ್ಸ್ ಆರ್ ಗ್ಲೂಕೋಸಮೈನ್, N-acetyl galactosamine, etc. So over here, instead of a simple sugar being the monomer will be a chemically modified sugar. ಈ ಅಮೈನೋ ಶುಗರ್ ಅಂದ್ರೆ ಏನು? Amino sugar is an example for a chemical modified sugar where a simple sugar ಅಲ್ಲಿ ಇರೋ ಯಾವುದಾದ್ರೂ ಒಂದು OH group becomes, instead of that you will have an amine group. ಈ ಶುಗರ್ಗೆ ನಾವು ಅಮೈನೋ ಶುಗರ್ ಅಂತ ಕರಿತೀವಿ. We call it amino sugar. ಅದೇ ರೀತಿ ಬೇರೆ ಏನಾದರೂ ಮಾಡಿಫಿಕೇಶನ್ ಆದರೆ ಅದಕ್ಕೆಲ್ಲ ನಾವು ಮಾಡಿಫೈಡ್ ಶುಗರ್ಸ್ ಅಂತ ಕರಿತೀವಿ. ಓಕೆ, ಈಗ ಕೈಟಿನ್ ಇದ್ರ ಬಗ್ಗೆನೂ ನಾವು ಕಲ್ತಿದ್ವಿ. ಕೈಟಿನ್ನ ಎರಡು ಕಡೆ ಕಲ್ತಿದ್ದೀರಾ. ಒಂದು ಆನಿಮಲ್ ಕಿಂಗ್ಡಮಲ್ಲಿ ಆರ್ಥ್ರೋಪೋಡಾ, ಫೈಲಮ್ ಆರ್ಥ್ರೋಪೋಡಾ, ವಿಚ್ ಇಸ್ ದ ಲಾರ್ಜೆಸ್ಟ್ ಮೋಸ್ಟ್ ಅಬಂಡೆಂಟ್ ಕೈಂಡ್ ಆಫ್ ಆನಿಮಲ್ಸ್ ದಟ್ ವಿ ಸಿ ಆನ್ ದ ಪ್ಲಾನೆಟ್ ಅಲ್ವಾ. ಸೊ ಇನ್ಸೆಕ್ಟ್ಸ್ನೆಲ್ಲ ಕೂಡ ಇನ್ಕ್ಲೂಡ್ ಮಾಡುತ್ತೆ. ಅದರಲ್ಲಿ ಕಲ್ತಿದ್ದೀರಾ ದಟ್ ಎಕ್ಸೋಸ್ಕೆಲೆಟನ್ ಆಫ್ ಆರ್ಥ್ರೋಪೋಡ್ಸ್ ಇಸ್ ಮೇಡ್ ಅಪ್ ಆಫ್ ಕೈಟಿನ್ ಅಂತ. ಹಾಗೆಯೇ ನಾವು ಫಂಗೈ ಬಗ್ಗೆ ಬಯಾಲಜಿಕಲ್ ಕ್ಲಾಸಿಫಿಕೇಶನಲ್ಲಿ ಕಲಿತಾಗ ಸೆಲ್ ವಾಲ್ ಆಫ್ ಫಂಗೈ ಇಸ್ ಮೇಡ್ ಅಪ್ ಆಫ್ ಕೈಟಿನ್ ಅಂತ ಕಲ್ತಿದ್ದೀವಿ. ಸೊ ಕೈಟಿನ್ ಆಲ್ಸೋ ಇಸ್ ಅ polysaccharide. It is a polysaccharide made up of N-acetyl glucosamine. ಇದಕ್ಕೆ NAG ಅಂತ ಕೂಡ ಶಾರ್ಟ್ ಫಾರ್ಮ್ ಕರಿತೀವಿ. ಸೊ ಈ ಮಾಡಿಫೈಡ್ ಶುಗರ್ಸ್ ಇಂದ ಫಾರ್ಮ್ ಆಗಿರೋ ಪಾಲಿಪೆಪ್ಟೈಡ್ಗೆ ಕೈಟಿನ್ ಒಂದು ಎಕ್ಸಾಂಪಲ್. ಸೊ ದೀಸ್ ಆರ್ ಆಲ್ NAG which is a modified sugar. Okay, so that is what you see in chitin. ಹಾಗೇನೆ ನಾವು ಒಂದು ಎಕ್ಸಾಂಪಲ್ ಕೊಡಬೇಕಂದ್ರೆ ಹೆಟೆರೋಪಾಲಿಸ್ಯಾಕರೈಡ್ದು, ವೇರ್ ದೆರ್ ಇಸ್ ಮೋರ್ ದೆನ್ ಒನ್ ಟೈಪ್ ಆಫ್ ಮೊನೊಮರ್ ಪ್ರೆಸೆಂಟ್ ಇನ್ ದ ಪಾಲಿಸ್ಯಾಕರೈಡ್. ಅದಕ್ಕೆ ನಾವು ಹೆಟೆರೋಪಾಲಿಸ್ಯಾಕರೈಡ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್
ನಮಗೆಲ್ಲ ಗೊತ್ತಿರೋ ಹಾಗೆ ಬ್ಯಾಕ್ಟೀರಿಯಲ್ ಸೆಲ್ ವಾಲಲ್ಲಿ ಬ್ಯಾಕ್ಟೀರಿಯಲ್ ಸೆಲ್ ವಾಲ್ ಇಸ್ ಕಂಪೋಸ್ಡ್ ಆಫ್ ವಾಟ್? ಪೆಪ್ಟಿಡೋಗ್ಲೈಕನ್ ಅಲ್ವಾ? ಈ ಪೆಪ್ಟಿಡೋಗ್ಲೈಕನ್ ಸೆಲ್ ವಾಲ್ ಕೂಡ ಇಸ್ ಅ ಹೆಟೆರೋಪಾಲಿಸ್ಯಾಕರೈಡ್ಗೆ ಎಕ್ಸಾಂಪಲ್. ಇದರಲ್ಲಿ ಒಂದಕ್ಕಿಂತ ಹೆಚ್ಚು ರೀತಿಯ monomer ಪ್ರೆಸೆಂಟ್ ಇರುತ್ತೆ. Actually, this has two types of monomers. Which are N-acetyl glucosamine, all these green colored things. Hagene, you have N-acetyl muramic acid. ಸೊ ಈ N-acetyl glucosamine, N-acetyl muramic acid ಎರಡು ಕೂಡ ಆಲ್ಟರ್ನೇಟ್ ಆಗಿ ಒಂದು ಲಾಂಗ್ ಚೈನ್ ಫಾರ್ಮ್ ಮಾಡತ್ತಲ್ವಾ? ಸೊ ಅದೇ ನಮ್ಮ ಪೆಪ್ಟಿಡೋಗ್ಲೈಕನ್. ಸೊ ಪೆಪ್ಟಿಡೋಗ್ಲೈಕನ್ ಇಸ್ ಎನ್ ಎಕ್ಸಾಂಪಲ್ ಫಾರ್ ಅ ಹೆಟೆರೋಪಾಲಿಸ್ಯಾಕರೈಡ್. ಓಕೆ, ಸೊ ಪಾಲಿಸ್ಯಾಕರೈಡ್ಸ್ ಅಲ್ಲಿ ನಾವು ಯಾವುದೆಲ್ಲ ಎಕ್ಸಾಂಪಲ್ಸ್ ಕಲ್ತ್ಕೊಂಡ್ವಿ? ಮೊದಲನೇದಾಗಿ ಗ್ಲೈಕೋಜನ್. Glycogen is a homopolysaccharide of glucose. It is a homopolymer of glucose. ಇದು ಬ್ರಾಂಚ್ಡ್ ನೇಚರ್ನ ನಾವು ನೋಡ್ಬೋದು. ಗ್ಲೈಕೋಜನ್ ಇಸ್ ಯೂಸ್ ಟು ಸ್ಟೋರ್, ಇಟ್ ಈಸ್ ಲೈಕ್ ಅ ಸ್ಟೋರ್ ಹೌಸ್ ಆಫ್ ಎನರ್ಜಿ ದಟ್ ವಿ ಕ್ಯಾನ್ ಸಿ ಇನ್ ಆನಿಮಲ್ಸ್. ಸೆಕೆಂಡ್, ನಾವು ಸ್ಟಾರ್ಚ್ ಕಲ್ತ್ಕೊಂಡ್ವಿ. ಸ್ಟಾರ್ಚ್ನ ನಾವು ಸ್ಟೋರೇಜ್ ರಿಸರ್ವ್ ಫುಡ್ ಸ್ಟೋರ್ ಮಾಡೋ ಒಂದು ಮಾಲಿಕ್ಯೂಲ್ ಪ್ಲಾಂಟ್ಸಲ್ಲಿ ನೋಡ್ತೀವಿ. ಸ್ಟಾರ್ಚಲ್ಲಿ ಕೂಡ ವಿ ಫೈಂಡ್ ಓನ್ಲಿ ಗ್ಲೂಕೋಸ್. ಸೊ ಇಟ್ ಈಸ್ ಅ ಹೋಮೋಪಾಲಿಸ್ಯಾಕರೈಡ್ ಮೇಡ್ ಅಪ್ ಆಫ್ ರಿಪೀಟಿಂಗ್ ಯೂನಿಟ್ಸ್ ಆಫ್ ಗ್ಲೂಕೋಸ್. ನಾವು ಸ್ಟಾರ್ಚ್ ಆಯಿತು. ಸೆಲ್ಯುಲೋಸಿಗೆ ಬಂದಾಗ ಸೆಲ್ಯುಲೋಸಲ್ಲಿ ಕೂಡ ಗ್ಲೂಕೋಸೇ ಬರೀ ಗ್ಲೂಕೋಸೇ ಇರುತ್ತೆ. ಹಾಗಾಗಿ ಅದಕ್ಕೂ ಕೂಡ ನಾವು ಹೋಮೋಪಾಲಿಸ್ಯಾಕರೈಡ್ ಅಂತ ಕರಿತೀವಿ. ಸೊ ದ ಫಂಕ್ಷನ್ ಇಸ್ ಇಟ್ ಇಸ್ ಪ್ರೆಸೆಂಟ್ ಇನ್ ದ ಸೆಲ್ ವಾಲ್ಸ್ ಆಫ್ ಪ್ಲಾಂಟ್ ಸೆಲ್ಸ್. ಇಟ್ ವಿಲ್ ಹೆಲ್ಪ್ ಇನ್ ಪ್ರೊವೈಡಿಂಗ್ ಪ್ರೊಟೆಕ್ಷನ್ ಅಂಡ್ ಗಿವಿಂಗ್ ಶೇಪ್ ಅಂಡ್ ಆಲ್ ಆಫ್ ದಟ್. ನಾವು ಇನ್ಯುಲಿನ್ ಅಂತ ಕೂಡ ಒಂದು ನೋಡಿದ್ವಿ. ದಟ್ ಈಸ್ ಅ ಹೋಮೋಪಾಲಿಸ್ಯಾಕರೈಡ್ ಆಫ್ ಫ್ರಕ್ಟೋಸ್. ಇದೆಲ್ಲ ಕೂಡ ನಮ್ಮದು ಸಿಂಪಲ್ ಶುಗರ್ಸ್ ಪ್ರೆಸೆಂಟ್ ಆಗಿತ್ತು. ಗ್ಲೂಕೋಸ್ ಅಥವಾ ಫ್ರಕ್ಟೋಸ್ ಎರಡು ಕೂಡ ಸಿಂಪಲ್ ಮೋನೋಸ್ಯಾಕರೈಡ್ಸ್. ಕೆಲವೊಂದು ಪಾಲಿಸ್ಯಾಕರೈಡ್ಸ್ ಅಲ್ಲಿ ವಿ ವಿಲ್ ಫೈಂಡ್ ಕೆಮಿಕಲಿ ಮಾಡಿಫೈಡ್ ಶುಗರ್ಸ್. ಓಕೆ, ಫಾರ್ ಎಕ್ಸಾಂಪಲ್ ಅಮೈನೋ ಶುಗರ್ಸ್ನ ನಾವು ನೋಡ್ಬೋದು. ಸೊ ಅಮೈನೋ ಶುಗರ್ಸ್ ಅಥವಾ ಕೆಮಿಕಲಿ ಮಾಡಿಫೈಡ್ ಶುಗರ್ಸ್ ಇಂದ ಫಾರ್ಮ್ ಆಗಿರೋ ಪಾಲಿಸ್ಯಾಕರೈಡ್ ಎಕ್ಸಾಂಪಲ್ಸ್ ನಾನು ನಿಮ್ಗೆ ಹೇಳಿದ್ದೀನಿ, ವಿಚ್ ಆರ್ ಗ್ಲೂಕೋಸಮೈನ್, N-acetyl galactosamine. ಅದಲ್ಲದೆ ಕೈಟಿನ್ ಕೂಡ ಇಸ್ ಅ ಹೋಮೋಪಾಲಿಸ್ಯಾಕರೈಡ್ ಮೇಡ್ ಅಪ್ ಆಫ್ ಅ single type of monomer unit which is N-acetyl glucosamine. ಅದೇ ರೀತಿ ಒಂದು ಹೆಟೆರೋಪಾಲಿಸ್ಯಾಕರೈಡ್ದು ಎಕ್ಸಾಂಪಲ್ ನಾನು ನಿಮಗೆ ಕೊಟ್ಟಿದ್ದೀನಿ. ಪೆಪ್ಟಿಡೋಗ್ಲೈಕನ್ ಇಸ್ ಫೌಂಡ್ ಇನ್ ದ ಸೆಲ್ ವಾಲ್ ಆಫ್ ಬ್ಯಾಕ್ಟೀರಿಯಾ. ಈ ಪೆಪ್ಟಿಡೋಗ್ಲೈಕನ್ ಈಸ್ ಅ ಹೆಟೆರೋಪಾಲಿಸ್ಯಾಕರೈಡ್ ಬಿಕಾಸ್ ಅದರಲ್ಲಿ ಒಂದೇ ಒಂದು ರೀತಿಯ ಮೊನೊಮರ್ ಯೂನಿಟ್ ಇಲ್ಲ, ಎರಡು ರೀತಿಯ ಮೊನೊಮರ್ ಯೂನಿಟ್ ಇದೆ. ಹಾಗಾಗಿ ಅದು ಹೆಟೆರೋಪಾಲಿಸ್ಯಾಕರೈಡ್. ಅದು ಎರಡು ಯಾವುದು? ಒಂದು N-acetyl glucosamine, ಒಂದು N-acetyl muramic acid. ಸೊ ಇದು ಆಲ್ಟರ್ನೇಟ್ ಆಗಿ ಒಂದು ಚೈನ್ ಫಾರ್ಮ್ ಮಾಡತ್ತಲ್ವಾ, ಅದಕ್ಕೆ ನಾವು ಪೆಪ್ಟಿಡೋಗ್ಲೈಕನ್ ಅಂತ ಕರಿತೀವಿ. ಆಲ್ ರೈಟ್, ಸೊ ದ್ಯಾಟ್ಸ್ ಅಬೌಟ್ ಪಾಲಿಸ್ಯಾಕರೈಡ್ಸ್. ಇವಾಗ ನಾವು ಕಲಿಯೋಣ ಹೌ ಎಕ್ಸಾಕ್ಟ್ಲಿ ಎರಡು ಮೋನೋಸ್ಯಾಕರೈಡ್ ಮಧ್ಯೆ ಒಂದು ಗ್ಲೈಕೋಸಿಡಿಕ್ ಬಾಂಡ್ ಫಾರ್ಮ್ ಆಗುತ್ತೆ ಅಂತ. ನಿಮ್ಗೆ ಆಲ್ರೆಡಿ ನಾನು ಹೇಳಿದ್ದೀನಿ, ಕಾರ್ಬೋಹೈಡ್ರೇಟ್ಸ್ ಅಂತ ಕಾರ್ಬನ್ ಇರುತ್ತೆ, ಹೈಡ್ರಾಕ್ಸಿಲ್ ಗ್ರೂಪ್ಸ್ ಕೂಡ ಇರುತ್ತೆ. ಅದಕ್ಕೆ ನಾವು ಹೈಡ್ರೇಟ್ಸ್ ಆಫ್ ಕಾರ್ಬನ್ ಅಂತ ಕರಿತೀವಿ. ಸೊ ಗ್ಲೈಕೋಸಿಡಿಕ್ ಬಾಂಡಲ್ಲಿ ಆಗೋದು ಎರಡು ಮೋನೋಸ್ಯಾಕರೈಡ್ದು ಎರಡು ಹೈಡ್ರಾಕ್ಸಿಲ್ ಗ್ರೂಪ್ಸ್ ಮಧ್ಯ. ಫಾರ್ ಎಕ್ಸಾಂಪಲ್, ಹಿಯರ್ ವಿ ಹ್ಯಾವ್ ಅ ಮೋನೋಸ್ಯಾಕರೈಡ್ ವಿಚ್ ಹ್ಯಾಸ್ an OH here. Let me use a different color. Okay, so let's call this our monosaccharide 1. This is our monosaccharide 2. ಈ monosaccharide ಈ OH hydroxyl group ಇದೆ. ಈ ಸೆಕೆಂಡ್ ಮೊನೋಸ್ಯಾಕರೈಡ್ದು ಇಲ್ಲಿ ಒಂದು ಹೈಡ್ರಾಕ್ಸಿಲ್ ಗ್ರೂಪ್ ಇದೆ. ಹೆಂಗೆ ನಾವು ಪೆಪ್ಟೈಡ್ ಬಾಂಡ್ ಫಾರ್ಮೇಷನ್ ಟೈಮಲ್ಲಿ ಒಂದು ಡಿಹೈಡ್ರೇಷನ್ ನೋಡಿದ್ವಿ, ಒಂದು ವಾಟರ್ ಮಾಲಿಕ್ಯೂಲ್ ಇಸ್ ರಿಮೂವ್ಡ್. ಅದೇ ರೀತಿ ಗ್ಲೈಕೋಸಿಡಿಕ್ ಬಾಂಡ್ ಫಾರ್ಮ್ ಆಗುವಾಗ ಕೂಡ ವಿ ಕ್ಯಾನ್ ಸಿ ದೆರ್ ಇಸ್ ಅ ರಿಮೂವಲ್ ಆಫ್ ವಾಟರ್ ಮಾಲಿಕ್ಯೂಲ್. ಸೊ ಈ ಎರಡು OH ಗ್ರೂಪ್ಸ್ ಮಧ್ಯ ಒಂದು ವಾಟರ್ ಮಾಲಿಕ್ಯೂಲ್ ರಿಮೂವ್ ಆಗಿ ಯಾವ ಬಾಂಡ್ ಫಾರ್ಮ್ ಆಗುತ್ತೆ, ಇದಕ್ಕೆ ನಾವು ಗ್ಲೈಕೋಸಿಡಿಕ್ ಬಾಂಡ್ ಅಂತ ಕರಿತೀವಿ. ಸೊ ಎರಡು ಮೋನೋಸ್ಯಾಕರೈಡ್ ಒಂದು ಗ್ಲೈಕೋಸಿಡಿಕ್ ಬಾಂಡ್ ಇಂದ ಜಾಯಿನ್ ಆದರೆ ಏನು ಫಾರ್ಮ್ ಆಗುತ್ತೆ? ಒಂದು ಡೈಸ್ಯಾಕರೈಡ್ ಆಗುತ್ತೆ. ಪಾಲಿಸ್ಯಾಕರೈಡ್ ಅಲ್ಲಿ ಇದೇ ರೀತಿ ಕಂಟಿನ್ಯೂ ಆಗ್ತಾ ಹೋಗುತ್ತೆ.
ಸೊ ಅದರದ್ದು ನೆಕ್ಸ್ಟ್ ಮೊನೊಸ್ಯಾಕರೈಡ್ ಏನಿರುತ್ತೆ ಅದರದ್ದು ಒಂದು OH ಗ್ರೂಪ್, ಈ ಮೊನೊಸ್ಯಾಕರೈಡ್ ಏನಿರುತ್ತೆ ಇದ್ರದ್ದು OH ಗ್ರೂಪ್, ಅದೆರಡರ ಮಧ್ಯೆ ಒಂದು ಗ್ಲೈಕೋಸಿಡಿಕ್ ಬಾಂಡ್ ಫಾರ್ಮ್ ಆಗುತ್ತೆ. ಹಾಗೇನೆ ಇದು ಒಂದು ದೊಡ್ಡ ಚೈನ್ ಬೆಳೀತಾ ಹೋಗುತ್ತೆ, ಅದಕ್ಕೆ ನಾವು ಪಾಲಿಸ್ಯಾಕರೈಡ್ ಅಂತ ಕರಿತೀವಿ. ಓಕೆ, ಸೊ ಗ್ಲೈಕೋಸಿಡಿಕ್ ಬಾಂಡ್ is formed when in a polysaccharide individual monosaccharides ಇದ್ರ ಮಧ್ಯೆ glycosidic bond ಫಾರ್ಮ್ ಆಗುತ್ತೆ. This bond is also formed by dehydration. Also ಯಾಕೆ, because in proteins also we learned by dehydration only peptide bond is formed. Dehydration basically ಅಂದ್ರೆ ಒಂದು ವಾಟರ್ ಮಾಲಿಕ್ಯೂಲ್ ನ ರಿಮೂವ್ ಮಾಡೋದು. ಓಕೆ, so this bond is formed between two carbon atoms of adjacent ಎರಡು adjacent monosaccharides ಮಧ್ಯೆ ಫಾರ್ಮ್ ಆಗುತ್ತೆ. Okay, so that's about our glycosidic bond. With that, we have finished everything we had to know regarding carbohydrates. ಇವಾಗ ನಾವು ನಮ್ಮ ನೆಕ್ಸ್ಟ್ ಪಾಲಿಮರ್ ಬಗ್ಗೆ ಮಾತಾಡಕ್ಕೆ ಹೋಗೋಣ, which is our nucleic acids. Nucleic acids ಅಲ್ಲಿ ಎರಡು ರೀತಿ ಇದೆ ಅಲ್ವಾ? We have RNA and we have DNA. RNA is short for ribonucleic acid. DNA is short for deoxyribonucleic acid. So majority organisms alli DNA itself is what will have stored the genetic information. So this is the genetic material. ಕೆಲವೊಂದು ವೈರಸಸ್ ಅಲ್ಲಿ ಮಾತ್ರ ನಾವು RNA ನ ಜೆನೆಟಿಕ್ ಮೆಟೀರಿಯಲ್ ಆಗಿ ನೋಡ್ಬೋದು. ಹಾಗಿದ್ರೆ ನಮ್ಮಲ್ಲಿ DNA ಜೆನೆಟಿಕ್ ಮೆಟೀರಿಯಲ್ ಆಗಿದ್ರೆ RNA ಇರೋದಿಲ್ವಾ? RNA ಕೂಡ ಇರುತ್ತೆ ನಮ್ಮ ಸೆಲ್ಸ್ ಅಲ್ಲಿ ಕೂಡ. ಈ ಏನ್ ಜೆನೆಟಿಕ್ ಇನ್ಫಾರ್ಮೇಶನ್ DNA ಒಳಗಡೆ ಇದೆ ಅದನ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೆ RNA ಹೆಲ್ಪ್ ಮಾಡುತ್ತೆ. ಹೆಂಗೆ ಎಕ್ಸಾಕ್ಟ್ಲಿ ಆ ಪ್ರಾಸೆಸ್ ಎಲ್ಲ ಆಗುತ್ತೆ ನೀವು ನಿಮ್ಮ 12th ಸ್ಟ್ಯಾಂಡರ್ಡ್ ಅಥವಾ ಸೆಕೆಂಡ್ PUC ಅಲ್ಲಿ ಕಲಿತೀರಾ. ಸದ್ಯಕ್ಕೆ ನಾವು ಇದ್ರ ಸ್ಟ್ರಕ್ಚರ್ ಬಗ್ಗೆ ಕಾನ್ಸಂಟ್ರೇಟ್ ಮಾಡೋಣ. ಸೊ ನಾನು ಆಲ್ರೆಡಿ ಈ ಕ್ಲಾಸ್ನಲ್ಲೂ ಹೇಳಿರೋ ಹಾಗೆ ನ್ಯೂಕ್ಲಿಯಿಕ್ ಆಸಿಡ್ಸ್ ಆರ್ ಪಾಲಿಮರ್ಸ್. ದೇ ಆರ್ ಕಾಲ್ಡ್ ನ್ಯೂಕ್ಲಿಯೋಟೈಡ್ಸ್. ಓಕೆನಾ? ಸೊ ಈ ಮಾನೋಮರ್ಸ್ಗೆ ಏನು ಬೀಡ್ಸ್ ಇದೆ, ಈ ಮಾನೋಮರ್ಸ್ಗೆ ನಾವು ನ್ಯೂಕ್ಲಿಯೋಟೈಡ್ಸ್ ಅಂತ ಕರಿತೀವಿ. ಪಾಲಿಮರ್ಗೆ ಪಾಲಿನ್ಯೂಕ್ಲಿಯೋಟೈಡ್ ಅಂತ ಕರಿತೀವಿ. ಈ ನ್ಯೂಕ್ಲಿಯೋಟೈಡ್ಸ್ನ ಜಾಯಿನ್ ಮಾಡಿ ಒಂದು ಉದ್ದ ಚೇನ್ ಮಾಡುತ್ತಲ್ಲ, ಅದಕ್ಕೆ ಹೆಲ್ಪ್ ಮಾಡೋ ಬಾಂಡ್ಗೆ ನಾವು ಫಾಸ್ಫೋಡೈಎಸ್ಟರ್ ಬಾಂಡ್ ಅಂತ ಕರಿತೀವಿ. ಸೊ ನಾವು ನ್ಯೂಕ್ಲಿಯಿಕ್ ಆಸಿಡ್ಸ್ ಅಲ್ಲಿ ಫಸ್ಟ್ ನ್ಯೂಕ್ಲಿಯೋಟೈಡ್ಸ್ ಬಗ್ಗೆ ಮಾತಾಡೋಣ. ಓಕೆ, ದರ್ ಇಸ್ ಅ ಮಿಸ್ಟೇಕ್ ಹಿಯರ್. ಇದು monosaccharide ಅಲ್ಲ ಆ್ಯಕ್ಚುಲಿ. ದಿಸ್ ಇಸ್ ನಾಟ್ monosaccharide. I meant to have written monomer. So the monomer here is the nucleotide and the polymer here is the polynucleotide. Okay na? So yeah, ನಾವಿವಾಗ ಇಂಡಿವಿಜುವಲಿ ಫಸ್ಟ್ ನ್ಯೂಕ್ಲಿಯೋಟೈಡ್ ಅಂದ್ರೆ ಏನು ಅದ್ರ ಬಗ್ಗೆ ಕಲ್ತ್ಕೊಳ್ಳೋಣ, ಆಮೇಲೆ ಪಾಲಿನ್ಯೂಕ್ಲಿಯೋಟೈಡ್ ಬಗ್ಗೆ ಕಲಿಯೋಣ. ಓಕೆನಾ? ಸೊ ಈವರೆಗೂ ನಾವು ಯಾವ್ದೆಲ್ಲ ನ್ಯೂಕ್ಲಿಯೋಟೈಡ್ಸ್, ಯಾವ್ದೆಲ್ಲ ಮಾನೋಮರ್ಸ್ನ ಕನ್ಸಿಡರ್ ಮಾಡಿದ್ವಿ, ಅಮೈನೋ ಆಸಿಡ್ಸ್ ಆಗಿರ್ಬೋದು, ಮೋನೋಸ್ಯಾಕರೈಡ್ಸ್ ಆಗಿರ್ಬೋದು, ಅದರಲ್ಲಿ ನಾವು ಇಂಡಿವಿಜುವಲ್ ಬೇರೆ ಬೇರೆ ಕಾಂಪೊನೆಂಟ್ಸ್ನ ನೋಡಿರಲಿಲ್ಲ. ಬಟ್ ನ್ಯೂಕ್ಲಿಯೋಟೈಡ್ಸ್ ಅಲ್ಲಿ 3 ರೀತಿಯ ಡಿಸ್ಟಿಂಕ್ಟ್ ಕೆಮಿಕಲ್ ಕಾಂಪೊನೆಂಟ್ಸ್ನ ನಾವು ನೋಡ್ಬೋದು. ಸೊ ಇದು ನಮ್ಮ ಒಂದು ಮಾನೋಮರ್. ಈ ಪ್ರತಿಯೊಂದು ಮಾನೋಮರ್ ಅಲ್ಲಿ ಕೂಡ 3 ಕಾಂಪೊನೆಂಟ್ಸ್ ಇರುತ್ತೆ. ಓಕೆನಾ? ನಮ್ಮ ಮೊದಲನೇ ಕಾಂಪೊನೆಂಟ್ ಈಸ್ ಅ monosaccharide. This monosaccharide is a pentose sugar. Pentose sugar ಅಂದ್ರೆ ಏನು? ಅದರಲ್ಲಿ 5 ಕಾರ್ಬನ್ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆನಾ? ಸೊ ಮೊದಲನೇದಾಗಿ ಒಂದು monosaccharide ಇರುತ್ತೆ ವಿಚ್ ಇಸ್ ಅ pentose sugar. ಈ monosaccharide ಒಂದು ಕೈಯಲ್ಲಿ ಒಂದು ಹೆಟ್ರೋಸೈಕ್ಲಿಕ್ ಕಾಂಪೌಂಡ್ನ ಹೋಲ್ಡ್ ಮಾಡಿರುತ್ತೆ. ಇದಕ್ಕೆ ನಾವು ನೈಟ್ರೋಜಿನಸ್ ಬೇಸ್ ಅಂತ ಕರಿತೀವಿ. ಸೊ ಈ ನೈಟ್ರೋಜಿನಸ್ ಬೇಸಲ್ಲಿ ನಾವು ನೈಟ್ರೋಜನ್, ಕಾರ್ಬನ್, ಆಕ್ಸಿಜನ್, ಹೈಡ್ರೋಜನ್ ಇದೆಲ್ಲ ಕೂಡ ನೋಡ್ಬೋದು. ಇದಕ್ಕೆ ಒಂದು ಹೆಟ್ರೋಸೈಕ್ಲಿಕ್ ಸ್ಟ್ರಕ್ಚರ್ ಇರುತ್ತೆ. ಅದಲ್ಲದೆ ಮೂರನೇದು ಇಸ್ ಅ ಫಾಸ್ಫೇಟ್ ಗ್ರೂಪ್. ಓಕೆ, ಸೊ ಅದ್ರದ್ದು ಆಕ್ಚುಯಲ್ ಅರೇಂಜ್ಮೆಂಟ್ ಈ ರೀತಿ ಇರುತ್ತೆ. ಸೊ ದಿಸ್ ಇಸ್ ಅವರ್ ಪೆಂಟೋಸ್ ಶುಗರ್. ನೋಡಿ 1 2 3 4 5 ಒಂದು ಪೆಂಟಗನ್ನೇ ಡ್ರಾ ಮಾಡಿದ್ದಾರೆ, ಇಂಡಿಕೇಟಿಂಗ್ ದಟ್ ಹ್ಯಾಸ್ 5 ಕಾರ್ಬನ್ಸ್. ಈ ಪೆಂಟೋಸ್ ಶುಗರ್ದು ಫಸ್ಟ್ ಕಾರ್ಬನ್ಗೆ
ನೈಟ್ರೋಜಿನಸ್ ಬೇಸ್ ಅಟ್ಯಾಚ್ ಆಗಿರುತ್ತೆ. ಅದರದ್ದು 5th ಕಾರ್ಬನ್ಗೆ ಒಂದು ಫಾಸ್ಫೇಟ್ ಗ್ರೂಪ್ ಅಟ್ಯಾಚ್ ಆಗಿರುತ್ತೆ. ಸೊ ಈ 3 ಇರೋ ಅಂತ ಒಂದು ಮಾಲಿಕ್ಯೂಲ್ಗೆ ನಾವು ನ್ಯೂಕ್ಲಿಯೋಟೈಡ್ ಅಂತ ಕರಿತೀವಿ. ಪ್ರತಿಯೊಂದು ನ್ಯೂಕ್ಲಿಯೋಟೈಡಲ್ಲೂ 3 ಕಾಂಪೊನೆಂಟ್ಸ್ ಇದ್ದೇ ಇರುತ್ತೆ. ಮೊದಲನೇದು ಒಂದು ಶುಗರ್, ಎರಡನೇದು ಒಂದು ನೈಟ್ರೋಜಿನಸ್ ಬೇಸ್, ಮೂರನೇದು ಒಂದು ಫಾಸ್ಫೇಟ್ ಗ್ರೂಪ್. ಇವಾಗ ನಾನು ಒಂದು ಶುಗರ್, ಪೆಂಟೋಸ್ ಶುಗರ್ ಅಂತ ಅನ್ಕೊಂಡ್ರೆ, ಯು ಕ್ಯಾನ್ ಇಮ್ಯಾಜಿನ್ ದಟ್ ಇನ್ ಒನ್ ಆಫ್ ಮೈ ಹ್ಯಾಂಡ್ಸ್ ಐ ಆಮ್ holding on to a nitrogenous base, on the other hand I'm holding on to a phosphate group. So together all these 3 will form a nucleotide. Okay na? Individually idirdu ಏನು ಸ್ಟ್ರಕ್ಚರು, ಅದರಲ್ಲಿ ಏನು ಬೇರೆ ಬೇರೆ ರೀತಿದಿದೆ ಅದನ್ನ ನಾವೀಗ ಎಕ್ಸ್ಪ್ಲೋರ್ ಮಾಡೋಣ. ಸೊ ಮೊದಲನೇದಾಗಿ ಪೆಂಟೋಸ್ ಶುಗರ್. ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ ಪೆಂಟೋಸ್ ಅಂದ್ರೆ ಏನು. ಪೆಂಟೋಸ್ ಇಸ್ ಅ ಟೈಪ್ ಆಫ್ ಮೊನೋಸ್ಯಾಕರೈಡ್ ದಟ್ ಕಂಟೇನ್ಸ್ 5 ಕಾರ್ಬನ್ಸ್ ಅಲ್ವಾ. ಸೊ ಈ ಪೆಂಟೋಸ್ ಶುಗರ್ ಅಲ್ಲಿ ಆಬ್ವಿಯಸ್ಲಿ 5 ಕಾರ್ಬನ್ಸ್ ಇರೋ ಒಂದು ಮೊನೋಸ್ಯಾಕರೈಡ್ ಅದು. So this is basically the central molecule in a nucleotide. ನಮಗೆ ಗೊತ್ತು ನ್ಯೂಕ್ಲಿಕ್ ಆಸಿಡ್ಸ್ 2 ರೀತಿಯದಿರುತ್ತೆ. ಒಂದು DNA, ಒಂದು RNA. ಒಂದು ಡಿಫರೆನ್ಸ್ ಏನು DNA ಮತ್ತು RNA ಮಧ್ಯೆ ಅಂದರೆ, ಅದೆರಡರಲ್ಲೂ ಕೂಡ ಒಂದು ಶುಗರ್, ಒಂದು ಫಾಸ್ಫೇಟ್, ಒಂದು ಬೇಸ್ ಇರುತ್ತೆ. ಆದರೆ ಯಾವ ಶುಗರ್ ಇರುತ್ತೆ ಅದು ಡಿಫ್ರೆಂಟ್. RNA ಅಲ್ಲಿರುವಂಥ ಶುಗರ್ಗೆ ನಾವು ರೈಬೋಸ್ ಅಂತ ಕರಿತೀವಿ, DNA ಅಲ್ಲಿರುವಂಥ ಶುಗರ್ಗೆ ನಾವು ಡಿಆಕ್ಸಿ ರೈಬೋಸ್ ಅಂತ ಕರಿತೀವಿ. ಸೊ ಈ ಪೆಂಟೋಸ್ ನಾವೇನು ನ್ಯೂಕ್ಲಿಕ್ ಆಸಿಡ್ಸ್ ಅಲ್ಲಿ ನೋಡ್ಬೋದು, ಅದರಲ್ಲಿ 2 ರೀತಿ ಇರುತ್ತೆ. ಒಂದು ರೈಬೋಸ್, ಒಂದು ಡಿಆಕ್ಸಿ ರೈಬೋಸ್. ರೈಬೋಸ್ ಇಸ್ ಫೌಂಡ್ ಇನ್ RNA, ಡಿಆಕ್ಸಿ ರೈಬೋಸ್ ಇಸ್ ಫೌಂಡ್ ಇನ್ DNA ನ್ಯೂಕ್ಲಿಯೋಟೈಡ್ಸ್. ಮೊದಲನೇದಾಗಿ ನಾವು ರೈಬೋಸ್ ಸ್ಟ್ರಕ್ಚರ್ನ ಇವಾಗ ನೋಡೋಣ. ಇಲ್ಲಿ ನೀವು ನೋಡ್ತಿರೋ ಹಾಗೆ ಕಾರ್ಬನ್ಸ್ಗೆಲ್ಲ ನಂಬರ್ ಆಗಿದೆ ಅಲ್ವಾ. ಸೊ ದಿಸ್ ಇಸ್ 1 2 3 4 5. ಸೊ ಇದು ಕೂಡ ಒಂದು ರಿಂಗ್ ಸ್ಟ್ರಕ್ಚರ್ ನಾವು ನೋಡ್ಬೋದು ರೈಬೋಸ್ ಮಾಲಿಕ್ಯೂಲಲ್ಲಿ. ಇದನ್ನ ನಾವು RNA ಅಲ್ಲಿ ನೋಡ್ತೀವಿ. ಈ ಪೆಂಟೋಸ್ ಶುಗರಲ್ಲಿರೋ 5 ಕಾರ್ಬನಲ್ಲಿ 4 ಕಾರ್ಬನ್ ರಿಂಗ್ ಒಳಗಡೆ ಇರುತ್ತೆ. 5ನೇ ಕಾರ್ಬನ್ ಇಸ್ ಔಟ್ಸೈಡ್ ದ ರಿಂಗ್. ನಾವು ಈ ರಿಂಗ್ ಕಾರ್ಬನ್ಸ್ನ ನಂಬರ್ ಮಾಡುವಾಗ ವಾಟ್ ಯು ಕಾಲ್ ಇಟ್, ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ನಾವು ನಂಬರ್ ಮಾಡ್ತೀವಿ. ದಿಸ್ ವಿಲ್ ಬಿ ಆರ್ ಫಸ್ಟ್ ಕಾರ್ಬನ್, ದಿಸ್ ವಿಲ್ ಬಿ ಆರ್ ಸೆಕೆಂಡ್ ಕಾರ್ಬನ್, ದಿಸ್ ಇಸ್ ಆರ್ ಥರ್ಡ್ ಕಾರ್ಬನ್, this is our 4th carbon and the 5th carbon is outside the ring. ಅರ್ಥ ಆಗ್ತಾ ಇದೆಯಾ? ಸೊ ನಾವು ಯಾವಾಗ ಈ ರೈಬೋಸ್ ಮತ್ತು ಡಿಆಕ್ಸಿ ರೈಬೋಸ್ನ ನಂಬರ್ ಮಾಡ್ತೀವಿ, 1 ಜೊತೆಗೆ ವಿ ಆ್ಯಡ್ ಅ ಪ್ರೈಮ್, 1 ಪ್ರೈಮ್ 2 ಪ್ರೈಮ್ 3 ಪ್ರೈಮ್ 4 ಪ್ರೈಮ್ 5 ಪ್ರೈಮ್ ಅಂತ. ಇದರದ್ದು ರೀಸನ್ ಏಕೆ ಅಂದರೆ, ಇವಾಗ ಒಂದು ನ್ಯೂಕ್ಲಿಯೋಟೈಡ್ನ ನಾವು ತಗೊಂಡಾಗ ನಮ್ಮ ಹತ್ರ ಒಂದು ರೈಬೋಸ್ ಇದೆ, ಒಂದು ಶುಗರ್ ಇದೆ, ಶುಗರಲ್ಲಿರೋ ಕಾರ್ಬನ್ ಇದೆ, ಅದ್ರ ಜೊತೆಗೆ ನೈಟ್ರೋಜಿನಸ್ ಬೇಸ್ ಇದೆ, ನೈಟ್ರೋಜಿನಸ್ ಬೇಸಲ್ಲಿ ಕೂಡ ಕಾರ್ಬನ್ ಇದೆ. ಇವಾಗ ನಾನು ಇಲ್ಲೊಂದು ಫಾಸ್ಫೇಟ್ ಇರುತ್ತೆ. ಈ ನ್ಯೂಕ್ಲಿಯೋಟೈಡ್ದು ಸೆಕೆಂಡ್ ಕಾರ್ಬನ್ ಅಂತ ಅಂದಾಗ ನೀವು ಈ ಕಾರ್ಬನ್ ಅಂತ ಕನ್ಸಿಡರ್ ಮಾಡ್ತೀರಾ, ಈ ಕಾರ್ಬನ್ ಅಂತ ಕನ್ಸಿಡರ್ ಮಾಡ್ತೀರಾ? ಅಲ್ಲೊಂದು ಕನ್ಫ್ಯೂಷನ್ ಬರುತ್ತೆ. ಯಾಕಂದರೆ ನಮಗೆ ಇಲ್ಲಿ 2 ರಿಂಗ್ ಸ್ಟ್ರಕ್ಚರ್ ಇದೆ, 2ರಲ್ಲಿ ಕೂಡ ಕಾರ್ಬನ್ ಇದೆ. ಸೊ ಆ ಕನ್ಫ್ಯೂಷನ್ ಅವಾಯ್ಡ್ ಮಾಡೋದಕ್ಕೆ ಈ ನೈಟ್ರೋಜಿನಸ್ ಬೇಸಲ್ಲಿ ಏನೆಲ್ಲ ಕಾರ್ಬನ್ಸ್ ಇದೆ ಅದನ್ನೆಲ್ಲ 1 2 3 ಅಂತ ನಂಬರ್ ಮಾಡ್ತೀವಿ. ಶುಗರಲ್ಲಿ ಏನೆಲ್ಲ ಕಾರ್ಬನ್ಸ್ ಇದೆ 1 ಪ್ರೈಮ್ 2 ಪ್ರೈಮ್ 3 ಪ್ರೈಮ್ ಈ ರೀತಿ ನಂಬರ್ ಮಾಡ್ತೀವಿ. ಸೊ ನೀವು 1 ಪ್ರೈಮ್ 2 ಪ್ರೈಮ್ ಅಂತ ಕೇಳಿದ ತಕ್ಷಣ ನಿಮ್ಗೆ ಗೊತ್ತಾಗಬೇಕು, ದಿಸ್ ಈಸ್ ರಿಗಾರ್ಡಿಂಗ್ ದ ಶುಗರ್ ದಟ್ ಯು ಫೈಂಡ್ ಇನ್ ಐದರ್ ರೈಬೋಸ್ or ಡಿಆಕ್ಸಿ ರೈಬೋಸ್ ಅಂತ. ಓಕೆನಾ? ಸೊ ಇಲ್ಲಿ ನಮಗೆ ಫಸ್ಟ್ ಪ್ರೈಮ್ ಕಾರ್ಬನ್, ಸೆಕೆಂಡ್ ಪ್ರೈಮ್, 3 ಪ್ರೈಮ್ 4 ಪ್ರೈಮ್ 5 ಪ್ರೈಮ್ 5 ಕಾರ್ಬನ್ ಇದೆ. ಇಲ್ಲಿ ನೀವು ನೋಡ್ತಿರೋ ಹಾಗೆ ಫೋಕಸ್ ಆನ್ ದ ಸೆಕೆಂಡ್ ಕಾರ್ಬನ್. ರೈಬೋಸ್ ಮತ್ತು ಡಿಆಕ್ಸಿ ರೈಬೋಸಲ್ಲಿ ಡಿಫ್ರೆನ್ಸ್ ಇರೋದು ಈ ಪೋರ್ಷನಲ್ಲಿ, ಸೆಕೆಂಡ್ ಕಾರ್ಬನಲ್ಲಿ. ಸೆಕೆಂಡ್ ಕಾರ್ಬನಲ್ಲಿ ನೀವು ನೋಡ್ಬೋದು 2 ಕಡೆನೂ ಒಂದೊಂದು ಕಾರ್ಬನ್ಗೆ ಅಟ್ಯಾಚ್ ಆಗಿದೆ, ಒಂದು ಹೈಡ್ರೋಜನ್ ಜೊತೆ ಬಾಂಡ್ ಆಗಿದೆ, ಒಂದು ಹೈಡ್ರಾಕ್ಸಿಲ್ ಗ್ರೂಪ್ OH ಜೊತೆ ಇಟ್ ಹ್ಯಾಸ್ ಫಾರ್ಮ್ಡ್ ಅ ಕೆಮಿಕಲ್ ಬಾಂಡ್ ಅಲ್ವಾ. ಡಿಆಕ್ಸಿ ರೈಬೋಸ್ನ ಕನ್ಸಿಡರ್ ಮಾಡಿದಾಗ ಮೊದಲನೇದಾಗಿ ಏನು ಡಿಆಕ್ಸಿ ರೈಬೋಸ್, ಇಟ್ ಇಸ್ ಫೌಂಡ್ ಇನ್ DNA. ಇದಕ್ಕೂ ಕೂಡ ರೈಬೋಸ್ ಥರನೇ 5 ಕಾರ್ಬನ್ ಇರುತ್ತೆ, ಅದೇ ರೀತಿ ಅರೇಂಜ್ಮೆಂಟ್ ಇರುತ್ತೆ. 1 2 3 4 ರಿಂಗ್ ಒಳಗಡೆ ಇರುತ್ತೆ, 5ನೇದು ಹೊರಗಡೆ ಇರುತ್ತೆ. ಇದು ಶುಗರ್ ಆಗಿರೋದ್ರಿಂದ ಇದಕ್ಕೂ ನಾವು 1 ಪ್ರೈಮ್ 2 ಪ್ರೈಮ್ 3 ಪ್ರೈಮ್ ಕಾರ್ಬನ್ ಅಂತ ಕರಿತೀವಿ. ಆದರೆ ನಾವಿಲ್ಲಿ ಸೆಕೆಂಡ್ ಕಾರ್ಬನ್ನ ನೋಟಿಸ್ ಮಾಡಿದಾಗ ಗೊತ್ತಾಗುತ್ತೆ ದ್ಯಾಟ್ ಈ ಕಾರ್ಬನ್ ಈ ಕಡೆ ಒಂದೊಂದು ಕಾರ್ಬನ್ ಜೊತೆ ಅಟ್ಯಾಚ್ ಆಗಿದೆ, ಅದು ಕಾಮನ್. ಒಂದು ಹೈಡ್ರೋಜನ್ ಜೊತೆ ಬಾಂಡ್ ಫಾರ್ಮೇಷನ್ ಆಗಿದೆ, ಅದು ಕೂಡ ಕಾಮನ್. ಬಟ್ ಹೈಡ್ರಾಕ್ಸಿಲ್ ಗ್ರೂಪ್ ಬದಲು ಇಲ್ಲಿ ಒಂದು ಹೈಡ್ರೋಜನ್ ಇದೆ, ಹೌದಲ್ವಾ? ಸೊ ಇದು ಒಂದೇ ಡಿಫ್ರೆನ್ಸ್ ಇರೋದು ರೈಬೋಸ್ ಮತ್ತು ಡಿಆಕ್ಸಿ ರೈಬೋಸ್ಗೆ. ಇಲ್ಲಿ ಆಕ್ಸಿಜನ್ ಇಲ್ಲದೆ ಇರೋ ಕಾರಣ OH ಬದಲಿಗೆ
ಓಕೆ ವೇಟ್ ಲೆಟ್ ಮಿ ರೈಟ್ ಇಟ್ ಹಿಯರ್. OH ಬದಲಿಗೆ H ಇರೋ ಕಾರಣ, ಒಂದು ಆಕ್ಸಿಜನ್ ಕಡಿಮೆ ಇರೋ ಕಾರಣ ಇದಕ್ಕೆ ನಾವು ಡಿಆಕ್ಸಿ ಅಂತ ಕರಿತೀವಿ. ಅಂದರೆ ಇಲ್ಲಿ ಹೈಡ್ರಾಕ್ಸಿಲ್ ಗ್ರೂಪ್ ಇದೆ, OH ಇದೆ, ಇಲ್ಲಿ ಬರೀ H ಇದೆ, ಇಲ್ಲಿ O ಇಲ್ಲ. ದಟ್ ಇಸ್ ವೈ ವಿ ಸೇ ಇಟ್ ಇಸ್ ಡಿಆಕ್ಸಿ, ಆಕ್ಸಿಜನ್ ಇಲ್ಲ. ಓಕೆ, ಇದು ಒಂದನ್ನ ಬಿಟ್ಟರೆ ರೈಬೋಸ್ ಮತ್ತು ಡಿಆಕ್ಸಿ ರೈಬೋಸ್ಗೆ ಬೇರೆ ಯಾವುದೇ ಡಿಫರೆನ್ಸಸ್ ಇಲ್ಲ. ಎರಡೂ ಕೂಡ ಪೆಂಟೋಸ್ ಶುಗರ್ಸ್, ಎರಡರಲ್ಲೂ ಕೂಡ 5 ಕಾರ್ಬನ್ಸ್ ಇರುತ್ತೆ. 4 ಕಾರ್ಬನ್ ಇಸ್ ವಿತಿನ್ ದ ರಿಂಗ್, 5th ಕಾರ್ಬನ್ ಇಸ್ ಔಟ್ಸೈಡ್ ದ ರಿಂಗ್, ಅದು ಕಾಮನ್. ಬೇರೆ ಎಲ್ಲ ಫಸ್ಟ್ ಪ್ರೈಮ್, ಸೆಕೆಂಡ್ ಪ್ರೈಮ್, ಫಸ್ಟ್ ಪ್ರೈಮ್, ಥರ್ಡ್ ಪ್ರೈಮ್, ಫೋರ್ತ್ ಪ್ರೈಮ್, 5th ಪ್ರೈಮ್ ಇದೆಲ್ಲ ನೋಡಿದ್ರೆ ಆ ಎಲ್ಲ ಕಾರ್ಬನ್ಸ್ ಕೂಡ ಸೇಮ್ ಆಗೇ ಇದೆ. ದ ಡಿಫ್ರೆನ್ಸ್ ಲೈಸ್ ಓನ್ಲಿ ಇನ್ ದ 2 ಪ್ರೈಮ್ ಕಾರ್ಬನ್ ಪೊಸಿಷನ್. ರೈಬೋಸಲ್ಲಿ ನಮಗೆ ಹೈಡ್ರೋಜನ್ ಮತ್ತು ಹೈಡ್ರಾಕ್ಸಿಲ್ ಗ್ರೂಪ್ ಇದೆ, ಆದರೆ ಡಿಆಕ್ಸಿ ರೈಬೋಸಲ್ಲಿ ಎರಡೂ ಕೂಡ ಹೈಡ್ರೋಜನ್ ಗ್ರೂಪ್ಸ್. ಒಂದು ಆಕ್ಸಿಜನ್ ಇಲ್ಲದೆ ಇರೋ ಕಾರಣ ನಾವು ಅದಕ್ಕೆ ಡಿಆಕ್ಸಿ ರೈಬೋಸ್ ಅಂತ ಕರಿತೀವಿ. ಓಕೆ, ಐ ಹೋಪ್ ದಿಸ್ ಮಚ್ ಇಸ್ ಕ್ಲಿಯರ್. ನೌ ದಟ್ ಈಸ್ ಅಬೌಟ್ ಪೆಂಟೋಸ್ ಶುಗರ್. ಈಗ ನೈಟ್ರೋಜೀನಸ್ ಬೇಸಿಸ್ ಬಗ್ಗೆ ಮಾತಾಡೋಣ. ನೈಟ್ರೋಜೀನಸ್ ಬೇಸಿಸ್ ಆರ್ heterocyclic rings. They have a heterocyclic ring structure. ನೀವಿಲ್ಲಿ ನೋಡ್ತಾ ಇರ್ಬೋದು, ಈ ಇಲ್ಲಸ್ಟ್ರೇಷನ್ಸ್, ಈ ಡಯಾಗ್ರಾಮ್ಸ್ ಅಲ್ಲೆಲ್ಲ ನಾವು ರಿಂಗ್ಸ್ನ ನೋಡ್ಬೋದು, ಹೌದಲ್ವಾ? ಸೊ ಈ ನೈಟ್ರೋಜಿನಸ್ ಬೇಸಸ್ನ ನಾವು 2 ರೀತಿ ಕ್ಯಾಟಗರೈಸ್ ಮಾಡ್ಬೋದು, ಪ್ಯೂರಿನ್ಸ್ ಹಾಗೇನೆ ಪಿರಿಮಿಡೀನ್ಸ್. ಸೊ ದೀಸ್ ಪ್ಯೂರಿನ್ಸ್ ನೋಡಿ, ಪ್ಯೂರಿನ್ಸ್, ಪಿರಿಮಿಡೀನ್ಸ್ ಹೆಂಗೆ ನೆನ್ಪಿಟ್ಕೊಳ್ಳುತ್ತಂದ್ರೆ ಪ್ಯೂರಿನ್ ಹೆಸರು ಚಿಕ್ಕದು, ಪಿರಿಮಿಡೀನ್ ಹೆಸರು ದೊಡ್ಡದು. ಪ್ಯೂರಿನ್ಸ್ ಹೆಸರು ಚಿಕ್ಕದಿದ್ರೂ ಅದರದ್ದು ಸ್ಟ್ರಕ್ಚರ್ ದೊಡ್ಡದು. ಪ್ಯೂರಿನ್ಸಲ್ಲಿ 2 ರಿಂಗ್ಡ್ ಸ್ಟ್ರಕ್ಚರ್ ನಾವು ನೋಡ್ಬೋದು, 2 ರಿಂಗ್ಸ್ ನೋಡ್ಬೋದು. ನೋಡಿ ಇಲ್ಲಿ ಇದು 1 ರಿಂಗ್, 2 ರಿಂಗ್, 1 ರಿಂಗ್, 2 ರಿಂಗ್, 2 ರಿಂಗ್ಸ್ನ ನೋಡ್ಬೋದು ಪ್ಯೂರಿನ್ಸಲ್ಲಿ. ಪಿರಿಮಿಡೀನ್ಸ್ ಹೆಸರು ದೊಡ್ಡದಿದ್ರು ಅದರದ್ದು ಸ್ಟ್ರಕ್ಚರಲ್ಲಿ ನಾವು ಒಂದೇ ರಿಂಗ್ ಅಷ್ಟೇ ನೋಡ್ಬೋದು. ಸೊ ಇದೆಲ್ಲ ನೋಡಿ 1, 2, 3 ಈ 3 ಡಯಾಗ್ರಾಮ್ಸ್, ಇದರಲ್ಲಿ ನಾವು 1 ರಿಂಗ್ ಅಷ್ಟೇ ನೋಡೋದು. ಸೊ ಈ ನೈಟ್ರೋಜಿನಸ್ ಬೇಸಿಸಲ್ಲಿ 5 ಡಿಫ್ರೆಂಟ್ ಟೈಪ್ಸ್ ಇದೆ. ಫಸ್ಟ್ ಕ್ಯಾಟಗರೈಸೇಷನಲ್ಲಿ ನಾವು ಪ್ಯೂರಿನ್ಸ್ ಮತ್ತು ಪಿರಿಮಿಡೀನ್ಸ್ ಅಂತ ಕ್ಲಾಸಿಫೈ ಮಾಡ್ತೀವಿ. ಪ್ಯೂರಿನ್ಸಲ್ಲಿ 2 ರಿಂಗ್ಸ್ ಇರುತ್ತೆ, ಪಿರಿಮಿಡೀನ್ಸಲ್ಲಿ 1 ರಿಂಗ್ ಇರುತ್ತೆ. ಈ ಪ್ಯೂರಿನ್ಸ್ 2 ರಿಂಗ್ ಇರೋಂಥ ಪ್ಯೂರಿನ್ಸ್ 2 ಟೈಪಲ್ಲಿ ಪ್ರೆಸೆಂಟ್ ಇರುತ್ತೆ. ಒಂದು ಅಡೆನೈನ್, ವಿಚ್ ವಿ ರೆಪ್ರೆಸೆಂಟ್ ಆಸ್ ಕ್ಯಾಪಿಟಲ್ ಲೆಟರ್ A ಇನ್ ಶಾರ್ಟ್, ಆ್ಯಂಡ್ ಗ್ವಾನೈನ್. ಇದು 2. ಪಿರಿಮಿಡೀನ್ಸ್ 3 ಥರದ್ದಿರುತ್ತೆ. ಸೈಟೋಸಿನ್ ವಿಚ್ ಇಸ್ ರೆಪ್ರೆಸೆಂಟೆಡ್ ಆಸ್ C, ಥೈಮೀನ್ ವಿಚ್ ಇಸ್ ರೆಪ್ರೆಸೆಂಟೆಡ್ ಆಸ್ T, ಆ್ಯಂಡ್ ಯುರಾಸಿಲ್ ವಿಚ್ ಇಸ್ ರೆಪ್ರೆಸೆಂಟೆಡ್ ಆಸ್ U. ಓಕೆನಾ? ಸೊ ಇದು 3 ಟೈಪ್ಸ್ ಆಫ್ ಪಿರಿಮಿಡೀನ್ಸ್. ನಾವು DNA ಮತ್ತು RNA ಬಗ್ಗೆ ಡಿಫ್ರೆನ್ಸ್ನ ಪೆಂಟೋಸ್ ಶುಗರಲ್ಲಿ ಆಲ್ರೆಡಿ ನೋಡಿದ್ವಿ, ರೈಬೋಸ್ ಮತ್ತು ಡಿಆಕ್ಸಿ ರೈಬೋಸಲ್ಲಿ ನೋಡಿದ್ವಿ. ಅದೇ ರೀತಿ ನೈಟ್ರೋಜಿನಸ್ ಬೇಸಸಲ್ಲೂ ಕೂಡ ಸ್ವಲ್ಪ ಡಿಫ್ರೆನ್ಸಸ್ ಇರುತ್ತೆ. ಓಕೆನಾ? ಇವಾಗ DNA ಮತ್ತು RNA ಎರಡರಲ್ಲೂ ನಾವು ಅಡೆನೈನ್, ಗ್ವಾನೈನ್, ಸೈಟೋಸಿನ್ ಇದು 3 ನೋಡ್ಬೋದು. ಸೊ DNA ಪ್ಲಸ್ RNA ಇದು ಎರಡರಲ್ಲೂ ಕೂಡ ವಿ ಕ್ಯಾನ್ ಫೈಂಡ್ ಅಡೆನೈನ್, ಗ್ವಾನೈನ್, ಸೈಟೋಸಿನ್. ಥೈಮೀನ್ ಇಸ್ ಫೌಂಡ್ ಓನ್ಲಿ ಇನ್ DNA. ಓಕೆ, ಹಾಗೆಯೇ ಯುರಾಸಿಲ್ ಇಸ್ ಫೌಂಡ್ ಓನ್ಲಿ ಇನ್ RNA. ಸೊ ನಮಗೆ DNAಲಿ ವಿ ಫೈಂಡ್ ದ ನೈಟ್ರೋಜಿನಸ್ ಬೇಸಿಸ್ ಅಡೆನೈನ್, ಥೈಮೀನ್, ಸೈಟೋಸಿನ್ ಆ್ಯಂಡ್ ಗ್ವಾನೈನ್. RNAಲಿ wait, let me put it this way, adenine, guanine, cytosine, thymine. RNA we see adenine, guanine, cytosine, uracil. So ಇದು ಎರಡರ ಮಧ್ಯೆ adenine, guanine, cytosine ಎರಡರಲ್ಲೂ ಕೂಡ ಕಾಮನ್ ಇರುತ್ತೆ. Thymine is found only in DNA. Uracil is found only in RNA. This is found, these 3 are found both in DNA as well as RNA. Okay? So ಇದನ್ನ ನೀವು ಕರೆಕ್ಟಾಗಿ ನೆನ್ಪಿಟ್ಕೋಬೇಕು. Okay? ಈಗ let's move on and talk about something called nucleosides. Nucleotides ಬಗ್ಗೆ ನಾನು ಹೇಳಿದೆ. Nucleotides are the monomers in nucleic acids. That is what will join together by phosphodiester bonds and form a polynucleotide. ಅಲ್ವಾ? ಹಾಗಿದ್ರೆ nucleoside ಏನು? Nucleosides include only 2 components.
One is the pentose sugar and the other is the nitrogenous base. So nucleosides are basically nucleotides minus the phosphate. Okay, so nucleoside ali bari pentose sugar irutte. This could be ribose or deoxyribose depending upon the nucleic acid. Nitrogenous base ಈ ಒಂದರಲ್ಲಿ ಯಾವುದಾದ್ರೂ ಇರಬಹುದು. If it is adenine, then the nucleoside is called adenosine. ಒಂದು ಪೆಂಟೋಸ್ ಶುಗರ್ ಜೊತೆ ಒಂದು adenine ಅನ್ನು ನೈಟ್ರೋಜಿನಸ್ ಬೇಸ್ ಜಾಯಿನ್ ಆಗಿದ್ರೆ ಅದಕ್ಕೆ ನಾವು ಒಂದು ನ್ಯೂಕ್ಲಿಯೋಸೈಡ್ ಅಂತ ಕರಿತೀವಿ. ಆ ನೈಟ್ರೋಜಿನಸ್ ಬೇಸ್ ಏನಾದರೂ ಅಡೆನೈನ್ ಆಗಿದ್ರೆ ವಿ ಕಾಲ್ ದ್ಯಾಟ್ ನ್ಯೂಕ್ಲಿಯೋಸೈಡ್ ಅಡೆನೋಸಿನ್. ಅದೇ ರೀತಿ ಒಂದು ಪೆಂಟೋಸ್ ಶುಗರ್ ಜೊತೆ ಗ್ವಾನೈನ್ ಬಾಂಡ್ ಆಗಿದ್ರೆ ವಿ ಕಾಲ್ ಇಟ್ ಗ್ವಾನೋಸಿನ್. ಸೈಟೋಸಿನ್ ಆಗಿದ್ರೆ ವಿ ಕಾಲ್ ಇಟ್ ಸಿಟಿಡೀನ್. ಥೈಮೀನ್ ಆಗಿದ್ರೆ ಥೈಮಿಡೀನ್. ಯುರಾಸಿಲ್ ಆಗಿದ್ರೆ ಯೂರಿಡೀನ್. ಓಕೆ, ಸೊ ದಿಸ್ ಇಸ್ ಹೌ we name or we have different types of nucleosides. So you should know clearly the difference between nucleosides and nucleotides. Okay, ಈಗ ನಾವು okay, so here are examples and the structure as well. This is uridine. Okay, so this here is a ribose sugar. ಇದೆಲ್ಲ ಕೂಡ ರೈಬೋಸ್ 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 ರೈಬೋಸ್. ಇಲ್ಲಿ ನಾವು ನೋಡ್ತಾ ಇರುವಂಥ ನೈಟ್ರೋಜಿನಸ್ ಬೇಸ್ is uracil. Here this is cytosine. Here you have adenine. And here you have guanine. Okay, so ಇದೆಲ್ಲ ರೈಬೋಸ್ ಆಗಿರೋದ್ರಿಂದ ಇದ್ರ ಜೊತೆಗೆ ಥೈಮಿನ್ ತೋರಿಸಿಲ್ಲ. ಥೈಮಿನ್ ಯಾಕೆಂದ್ರೆ ನಾವು ನೋಡೋಕ್ಕಾಗೋದು ಬರೀ DNA ಅಲ್ಲಿ ಮಾತ್ರ ಅಲ್ವಾ. ಸೊ ರೈಬೋಸ್ ಜೊತೆ ಯುರಾಸಿಲ್ ಇದ್ರೆ ಯುರಿಡಿನ್ ಅಂತ ಕರಿತೀವಿ. ರೈಬೋಸ್ ಜೊತೆ ಸೈಟೋಸಿನ್ ಇದ್ರೆ ಸೈಟಿಡೀನ್ ಅಂತ ಕರಿತೀವಿ. ರೈಬೋಸ್ ಜೊತೆ ಅಡೆನೈನ್ ಇದ್ರೆ ಅಡೆನೋಸಿನ್. ರೈಬೋಸ್ ಜೊತೆ ಗ್ವಾನಿನ್ ಇದ್ರೆ ಗ್ವಾನೋಸಿನ್. ಅದೇ ರೀತಿ ಡಿಆಕ್ಸಿ ರೈಬೋಸ್ ಇದ್ದಾಗ, ಶುಗರ್ ಏನಾದರೂ ಡಿಆಕ್ಸಿ ರೈಬೋಸ್ ಇದ್ದಾಗ, ಇಫ್ ದ ನೈಟ್ರೋಜಿನಸ್ ಬೇಸ್ ಇಸ್ T here, C here, A here and G here. ಇದಕ್ಕೆ ನಾವು ಡಿಆಕ್ಸಿಥೈಮಿಡೀನ್, ಡಿಆಕ್ಸಿಸೈಟಿಡೀನ್, ಡಿಆಕ್ಸಿಅಡೆನೋಸಿನ್, ಡಿಆಕ್ಸಿಗ್ವಾನೋಸಿನ್ ಈ ರೀತಿ ಕರಿತೀವಿ. We add the prefix deoxy if the sugar here is a deoxyribose sugar. Okay na? So ಈ ಎಲ್ಲ ನ್ಯೂಕ್ಲಿಯೋಸೈಡ್ಸ್ will have deoxyribose sugar. ಅದಕ್ಕೆ ನಾವು ಡಿಆಕ್ಸಿ ಅನ್ನೋ ಒಂದು ಪ್ರಿಫಿಕ್ಸ್ನ ಆ್ಯಡ್ ಮಾಡ್ತೀವಿ. So that's about our nucleoside. Next we have to talk about phosphate group, but before that let me tell you, ಈ ಪೆಂಟೋಸ್ ಶುಗರ್ ನೈಟ್ರೋಜಿನಸ್ ಬೇಸ್ ಜೊತೆ ಫಾರ್ಮ್ ಜಾಯಿನ್ ಆಗಿ ಏನು ನ್ಯೂಕ್ಲಿಯೋಸೈಡ್ ಫಾರ್ಮ್ ಆಗುತ್ತೆ, ಈ ಬಾಂಡ್ ಇಸ್ ಅ ಗ್ಲೈಕೋಸಿಡಿಕ್ ಬಾಂಡ್. ಓಕೆನಾ, ಇದನ್ನ ನೆನ್ಪಿಟ್ಕೊಳ್ಳಿ. ಗ್ಲೈಕೋಸಿಡಿಕ್ ಬಾಂಡ್ ಬಗ್ಗೆ ನಾವು ಕಾರ್ಬೋಹೈಡ್ರೇಟ್ಸ್ ಅಲ್ಲಿ ಕೂಡ ಕಲ್ತಿದ್ದೀವಿ. ಎರಡು ಮೋನೋಸ್ಯಾಕರೈಡ್ ಮಧ್ಯ ಜಾಯಿನ್ ಆಗೋ ಫಾರ್ಮ್ ಆಗೋ ಬಾಂಡ್ಗೆ ನಾವು ಗ್ಲೈಕೋಸಿಡಿಕ್ ಬಾಂಡ್ ಅಂತ ಕೂಡ ಕರಿತೀವಿ. ಸೊ ದ ನೆಕ್ಸ್ಟ್ ಥರ್ಡ್ ಕಾಂಪೊನೆಂಟ್ ಇನ್ ನ್ಯೂಕ್ಲಿಯೋಟೈಡ್ ಇಸ್ ಅ ಫಾಸ್ಫೇಟ್ ಗ್ರೂಪ್. ಇಟ್ ಇಸ್ ನಥಿಂಗ್ ಬಟ್ ಅ ರೆಗ್ಯುಲರ್ ಫಾಸ್ಫೇಟ್ ಗ್ರೂಪ್. ನಮ್ಮ ಶುಗರ್ ಪೆಂಟೋಸ್ ಶುಗರ್ ಏನಿದೆ ಅದರದ್ದು 5th ಕಾರ್ಬನ್ ಜೊತೆ ಇದು ಜಾಯಿನ್ ಆಗುತ್ತೆ. ಓಕೆನಾ? ಸೊ ಹಿಯರ್ ಇಸ್ ಅವರ್ ಫೈನಲ್ ಸ್ಟ್ರಕ್ಚರ್ ಆಫ್ ದ ನ್ಯೂಕ್ಲಿಯೋಟೈಡ್. In a nucleotide, you will have a pentose sugar, a nitrogenous base, and a phosphate group. Pentose sugar nitrogenous base ಜೊತೆ ಫಸ್ಟ್ ಕಾರ್ಬನ್ ಇಂದ ಬಾಂಡ್ ಆಗುತ್ತೆ. ಇದಕ್ಕೆ ನಾವು ಗ್ಲೈಕೋಸಿಡಿಕ್ ಬಾಂಡ್ ಅಂತ ಕರಿತೀವಿ. ಪೆಂಟೋಸ್ ಶುಗರ್ನ 5th ಕಾರ್ಬನ್ 5' 5th ಕಾರ್ಬನ್ ಜೊತೆ ಫಾಸ್ಫೇಟ್ ಗ್ರೂಪ್ ಅಟ್ಯಾಚ್ ಆಗುತ್ತೆ. ಈ ಬಾಂಡ್ಗೆ ನಾವು ಫಾಸ್ಫೋ ಎಸ್ಟರ್ ಬಾಂಡ್ ಅಂತ ಕರಿತೀವಿ. ಫಾಸ್ಫೋ ಎಸ್ಟರ್ ಬಾಂಡ್. ಓಕೆ, ಸೊ ಒಂದು ಪೆಂಟೋಸ್ ಶುಗರ್ ಇದ್ದು, ಒಂದು ಫಾಸ್ಫೇಟ್ ಗ್ರೂಪ್, ಒಂದೇ ನೈಟ್ರೋಜಿನಸ್ ಬೇಸ್, ಇದು ಮೂರು ಇರುವಾಗ ನಾವು ನ್ಯೂಕ್ಲಿಯೋಟೈಡ್ಸ್ ಅಂತ ಕರಿತೀವಿ. ಹಿಯರ್ ಇಸ್ ದ ನಾಮೆನ್ಕ್ಲೇಚರ್ ಆಫ್ ನ್ಯೂಕ್ಲಿಯೋಟೈಡ್ಸ್. ಅಡೆನಿಲಿಕ್ ಆಸಿಡ್, ಇಫ್
This is adenine. If it is guanine, it is called guanylic acid. Cytosine ಆದರೆ cytidyllic acid. Thymine ಆಗಿದ್ರೆ thymidyllic acid. Uracil ಆಗಿದ್ರೆ uridylic acid. Okay, so ಇಲ್ಲಿ ಒಂದು ನಾನು ನಿಮಗೆ ತೋರಿಸ್ತೀನಿ. This is adenine, a nitrogenous base. This is a nucleoside. This will have a nitrogenous base, adenine, plus a sugar. Okay, so bari ಒಂದು nitrogenous base ಮತ್ತೆ ಒಂದು ಶುಗರ್ ಇದ್ದಾಗ ಅದಕ್ಕೆ ನ್ಯೂಕ್ಲಿಯೋಸೈಡ್ ಅಂತ ಕರಿತೀವಿ. ಎಕ್ಸಾಂಪಲ್ ಅಡೆನೋಸಿನ್. ಅದೇ ಒಂದು ಶುಗರ್, ಒಂದು ನೈಟ್ರೋಜಿನಸ್ ಬೇಸ್ ಜೊತೆಗೆ ಒಂದು ಫಾಸ್ಫೇಟ್ ಗ್ರೂಪ್, ಇದು ಮೂರು ಇರುವಾಗ ನಾವು ಅದಕ್ಕೆ ನ್ಯೂಕ್ಲಿಯೋಟೈಡ್ ಅಂತ ಕರಿತೀವಿ. So nucleotide will have 3 components, whereas nucleoside will have only 2 components. Alva? So this is example for adenylic acid, which is a nucleotide containing adenine as the nitrogenous base. Okay? So that's about nucleotides. Ega, one the nucleotide which contains 1, 2, 3 components, ಇನ್ನೊಂದು ನ್ಯೂಕ್ಲಿಯೋಟೈಡ್ ಜೊತೆ ಹೆಂಗೆ ಬಾಂಡ್ ಫಾರ್ಮೇಷನ್ ಆಗುತ್ತೆ ಅದನ್ನು ನಾವು ಕಲಿಯೋಣ. ಓಕೆನಾ? ಸೊ ಇಲ್ಲಿ ನಾವು ಎರಡು ನ್ಯೂಕ್ಲಿಯೋಟೈಡ್ನ ನೋಡ್ತಾ ಇದ್ದೀವಿ. ಹಿಯರ್ ಇಸ್ ಅವರ್ ಶುಗರ್, ಹಿಯರ್ ಇಸ್ ಅವರ್ ನೈಟ್ರೋಜಿನಸ್ ಬೇಸ್, ಹಿಯರ್ ಇಸ್ ದ ಫಾಸ್ಫೇಟ್ ಗ್ರೂಪ್. ಅದೇ ರೀತಿ ದಿಸ್ ಇಸ್ ಆರ್ ನ್ಯೂಕ್ಲಿಯೋಟೈಡ್ 1 ಮತ್ತೆ ದಿಸ್ ಇಸ್ ಅವರ್ ನ್ಯೂಕ್ಲಿಯೋಟೈಡ್ 2. ನ್ಯೂಕ್ಲಿಯೋಟೈಡ್ 1 ನಲ್ಲೂ ಕೂಡ ಒಂದು ಶುಗರ್, ಒಂದು ನೈಟ್ರೋಜಿನಸ್ ಬೇಸ್ ಮತ್ತೆ ಒಂದು ಫಾಸ್ಫೇಟ್ ಗ್ರೂಪ್ ಇದೆ. ನ್ಯೂಕ್ಲಿಯೋಟೈಡ್ 2 ಅಲ್ಲಿ ಕೂಡ ಒಂದು ಶುಗರ್, ನೈಟ್ರೋಜಿನಸ್ ಬೇಸ್, ಫಾಸ್ಫೇಟ್ ಗ್ರೂಪ್ ಇದೆ. ಇವಾಗ ಈ ಎರಡರ ಮಧ್ಯೆ ಬಾಂಡ್ ಫಾರ್ಮೇಷನ್ ಆಗಬೇಕು. ಈ ಬಾಂಡ್ ಫಾರ್ಮೇಷನ್ಗೆ ಫಸ್ಟ್ ನ್ಯೂಕ್ಲಿಯೋಟೈಡ್ ದು 3rd ಪ್ರೈಮ್ ಕಾರ್ಬನ್, ಸೆಕೆಂಡ್ ನ್ಯೂಕ್ಲಿಯೋಟೈಡ್ ದು 5th ಪ್ರೈಮ್ ಕಾರ್ಬನ್ ಅಲ್ಲಿರೋ ಫಾಸ್ಫೇಟ್, ಇದೆರಡೂ ಕೂಡ ಇನ್ವಾಲ್ವ್ ಆಗಿರುತ್ತೆ. ಸೊ ಇಲ್ಲಿ ನಮಗೆ ಗೊತ್ತಿರೋ ಹಾಗೆ 5th ಕಾರ್ಬನ್ ಜೊತೆ ಫಾಸ್ಫೇಟ್ ಗ್ರೂಪ್ ಪ್ರೆಸೆಂಟ್ ಇದೆ. ಈ ಫಾಸ್ಫೇಟ್ ಗ್ರೂಪಲ್ಲಿ ಒಂದು OH ಇದೆ. ಹಾಗೆಯೇ ನಮ್ಮ 3rd ಪ್ರೈಮ್ ಕಾರ್ಬನಲ್ಲಿ ಬೋತ್ ಡಿಯಾಕ್ಸಿರೈಬೋಸ್ ಆ್ಯಂಡ್ ರೈಬೋಸ್ ಎರಡರಲ್ಲೂ ಕೂಡ ಒಂದು ಹೈಡ್ರಾಕ್ಸಿಲ್ ಗ್ರೂಪ್ ಇರುತ್ತೆ. ಈ ಎರಡು ಹೈಡ್ರಾಕ್ಸಿಲ್ ಗ್ರೂಪ್ಸ್ ರಿಯಾಕ್ಟ್ ಆಗಿ ಡಿಹೈಡ್ರೇಷನ್ ಆಗಿ 1 ಮಾಲಿಕ್ಯೂಲ್ ಆಫ್ ವಾಟರ್ ವಿಲ್ ಗೆಟ್ ರಿಮೂವ್ಡ್. ಓಕೆ, ಸೊ ನಾನು ನಿಮಗೆ ಇಲ್ಲಿ ತೋರಿಸ್ತೀನಿ. ಸೊ ದಿಸ್ ಹೈಡ್ರೋಜನ್ and this hydroxyl, this will get removed as water, and whatever bond forms as a result, this bond is called the phosphodiester bond. Okay, so bare carbon ಮತ್ತೆ phosphate ಮಧ್ಯ ಇರೋದು this is a phosphoester bond. ಇವಾಗ ಇಲ್ಲೊಂದು ಎಸ್ಟರ್ ಬಾಂಡ್ ಇದೆ, ಇಲ್ಲೊಂದು ಫಾಸ್ಫೋ ಎಸ್ಟರ್ ಬಾಂಡ್ ಇದೆ, ಇಲ್ಲೊಂದು ಎಸ್ಟರ್ ಬಾಂಡ್ ಇದೆ. ಇಲ್ಲಿ 1, 2 ಫಾಸ್ಫೋ ಎಸ್ಟರ್ ಬಾಂಡ್ ಇರೋದ್ರಿಂದ ಇದಕ್ಕೆ ನಾವು ಫಾಸ್ಫೋ ಡೈ ಎಸ್ಟರ್ ಬಾಂಡ್ ಅಂತ ಕರಿತೀವಿ. ಓಕೆ, ಸೊ ನೀವು ಇಲ್ಲಿ ನೋಡಿದಾಗ ನಿಮಗೆ ಕ್ಲಿಯರ್ ಆಗಿ ಗೊತ್ತಾಗುತ್ತೆ. ವಿ ಹ್ಯಾವ್ phosphate group here from the second nucleotide. We have hydroxyl group here from the first nucleotide. First nucleotide, the 3rd prime carbon allironta hydroxyl group will react with the phosphate group that is attached to the second nucleotide's 5th carbon. So as a result ಏನು bond formation ಆಗುತ್ತೆ ಅದಕ್ಕೆ ನಾವು phosphodiester bond ಅಂತ ಕರಿತೀವಿ. I repeat, why is it called phosphodiester bond? ಯಾಕೆಂದ್ರೆ ನಾವಿಲ್ಲಿ ಎರಡು ಎಸ್ಟರ್ ಬಾಂಡ್ ನ ನೋಡಬಹುದು. This is one and this is one. ಇಲ್ಲಿ ಎರಡು ಎಸ್ಟರ್ ಬಾಂಡ್ ಇರೋ ಕಾರಣ ನಾವು ಇದಕ್ಕೆ phosphodiester bond ಅಂತ ಕರಿತೀವಿ. ಓಕೆನಾ? ಸೊ ಹಿಯರ್ ಯು ಕ್ಯಾನ್ ಸಿ ಒಂದು ಪಾಲಿನ್ಯೂಕ್ಲಿಯೋಟೈಡ್ ಅಲ್ಲಿ ಇದೇ ರೀತಿ ಎಷ್ಟೊಂದು ನ್ಯೂಕ್ಲಿಯೋಟೈಡ್ ಜಾಯಿನ್ ಆಗುತ್ತೆ. ನಾವಿಲ್ಲಿ ನೋಡ್ಬೋದು, ದಿಸ್ ಇಸ್ 1 ನ್ಯೂಕ್ಲಿಯೋಟೈಡ್. ಸೊ ದಿಸ್ ಇಸ್ 1 ನ್ಯೂಕ್ಲಿಯೋಟೈಡ್, ದಿಸ್ ಇಸ್ 1 ನ್ಯೂಕ್ಲಿಯೋಟೈಡ್, ದಿಸ್ ಇಸ್ 1 ನ್ಯೂಕ್ಲಿಯೋಟೈಡ್. ಹಾಗೇನೆ you have 4 nucleotides. Okay, so 1, 2, 3, 4.
ಇದೇ ರೀತಿ ನ್ಯೂಕ್ಲಿಯೋಟೈಡ್ಸ್ ಜಾಯಿನ್ ಆಗಿ ಇಟ್ ವಿಲ್ ಬಿಕಮ್ ಅ ಲಾಂಗ್ ಚೈನ್. ಓಕೆ, ಸೊ ಈ ನ್ಯೂಕ್ಲಿಯೋಟೈಡ್ಸ್ ಹೆಂಗೆ ಅರೇಂಜ್ ಆಗಿರುತ್ತೆ ಅಂದರೆ, ಒಂದು ಚೈನಲ್ಲಿ ಶುಗರ್ ಮತ್ತು ಫಾಸ್ಫೇಟ್ ಆಲ್ಟರ್ನೇಟ್ ಆಗುತ್ತೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆ ನೋಡಿ, ಈ ಸರ್ಕಲ್ ಥರ ಇರೋದು ಒಂದು ಫಾಸ್ಫೇಟು. ಲೆಟ್ ಮೀ ಕಾಲ್ this circle here or this circle, this is the phosphate of each nucleotide. Well, yeah, it's supposed to be a circle, but there's some mistake. Okay, hagene these pentagons represent the sugars. ನೀವಲ್ಲಿ ನೋಡ್ಬೋದು ಹೆಂಗೆ ಈ ಚೈನಲ್ಲಿ ಶುಗರ್, ಫಾಸ್ಫೇಟ್ ಶುಗರ್, ಫಾಸ್ಫೇಟ್ ಶುಗರ್, ಫಾಸ್ಫೇಟ್ ಶುಗರ್, ಫಾಸ್ಫೇಟ್ ಶುಗರ್ ಆಲ್ಟರ್ನೇಟ್ ಆಗ್ತಾ ಇದೆ. ಸೊ ಯು ಹ್ಯಾವ್ ಅ ಫಾಸ್ಫೇಟ್, ಯು ಹ್ಯಾವ್ ಅ ಶುಗರ್, ಯು ಹ್ಯಾವ್ ಅ ಫಾಸ್ಫೇಟ್, ಯು ಹ್ಯಾವ್ ಅ ಶುಗರ್. ಈ ರೀತಿ ಒಂದು ಬ್ಯಾಕ್ ಬೋನಲ್ಲಿ ನಾವು ಶುಗರ್ ಮತ್ತು ಫಾಸ್ಫೇಟ್ ಆಲ್ಟರ್ನೇಟ್ ಆಗೋದನ್ನು ನಾವು ನೋಡ್ಬೋದು ಅಲ್ವಾ? ಸೊ ಇಟ್ ಇಸ್ ಆಲ್ಟರ್ನೇಟಿಂಗ್. ಹಾಗೆಯೇ ಇದರಲ್ಲಿ ಏನು ನೈಟ್ರೋಜಿನಸ್ ಬೇಸ್ ಇರುತ್ತೆ ಅದು ಒಳಗಡೆಗೆ ಫೇಸ್ ಮಾಡುತ್ತೆ. ನೈಟ್ರೋಜಿನಸ್ ಬೇಸ್, ನೈಟ್ರೋಜಿನಸ್ ಬೇಸ್, ನೈಟ್ರೋಜಿನಸ್ ಬೇಸ್. ಸೊ ಇದನ್ನು ನಾವು 1/2 ಆಫ್ ಅ ಲ್ಯಾಡರ್ ಥರ ಕನ್ಸಿಡರ್ ಮಾಡಿದ್ರೆ you will have like a phosphate, one phosphate, one sugar, one phosphate, one sugar, one phosphate, one sugar. ಪ್ರತಿ ಸಲ ಶುಗರ್ಗೆ ಒಂದು ನೈಟ್ರೋಜಿನಸ್ ಬೇಸ್ ಕೂಡ ಅಟ್ಯಾಚ್ ಆಗಿರುತ್ತೆ ಈ ರೀತಿ. Not here. So you can see nitrogenous base attached to the sugars. ಓಕೆ, ಸೊ ಹಿಂಗೆ ಕಾಣಿಸುತ್ತೆ ನಮಗೆ ಒಂದು ಲಾಂಗ್ ಚೈನ್ ಆಫ್ ಪಾಲಿನ್ಯೂಕ್ಲಿಯೋಟೈಡ್. ಹಾಗೆಯೇ ಐ ವಾಂಟ್ ಯು ಟು ನೋಟಿಸ್ ಒನ್ ಥಿಂಗ್, ಪ್ರತಿ ಪಾಲಿನ್ಯೂಕ್ಲಿಯೋಟೈಡ್ ಚೈನಲ್ಲಿ ಕೂಡ ಒನ್ ಎಂಡಲ್ಲಿ ನಮಗೆ ಫಾಸ್ಫೇಟ್ ಗ್ರೂಪ್ ಇರುತ್ತೆ, 5' ಎಂಡ್ ಅಂತ ಕರಿತೀವಿ. ಯಾವ ಎಂಡಲ್ಲಿ ಫಾಸ್ಫೇಟ್ ಗ್ರೂಪ್ ಫ್ರೀ ಆಗಿರುತ್ತೆ ಅದಕ್ಕೆ 5' ಎಂಡ್ ಅಂತ ಕರಿತೀವಿ. ಹಾಗೆಯೇ ನಮ್ಮದು ಈ ಶುಗರಲ್ಲಿ, ಕೊನೆಯ ಶುಗರಲ್ಲಿ 3' ಕಾರ್ಬನಲ್ಲಿ ಒಂದು OH ಗ್ರೂಪ್, ಫ್ರೀ ಹೈಡ್ರಾಕ್ಸಿಲ್ ಗ್ರೂಪ್ ಇರುತ್ತೆ. ಸೊ ದಿಸ್ ಈಸ್ ಅವರ್ 3', ದಿಸ್ ಇಸ್ 2'. 3' ಶುಗರಲ್ಲಿ ಒಂದು ಹೈಡ್ರಾಕ್ಸಿಲ್ ಗ್ರೂಪ್ ಇರುತ್ತೆ. ಆನ್ ದಿ ಅದರ್ ಎಂಡ್ ಇದಕ್ಕೆ ನಾವು 3' ಎಂಡ್ ಅಂತ ಕರಿತೀವಿ. ಸೊ ಯಾವುದರಲ್ಲಿ ಫ್ರೀ ಫಾಸ್ಫೇಟ್ ಗ್ರೂಪ್ ಇರುತ್ತೆ, ಬಿಕಾಸ್ ಫಾಸ್ಫೇಟ್ ಗ್ರೂಪ್ ಇಸ್ ಅಟ್ಯಾಚ್ ಟು ದ 5th ಕಾರ್ಬನ್ ಹಿಯರ್, ಇದಕ್ಕೆ ನಾವು 5' ಎಂಡ್ ಅಂತ ಕರಿತೀವಿ. ಮತ್ತೊಂದು ಎಂಡಲ್ಲಿ ಶುಗರಲ್ಲಿ 3rd ಕಾರ್ಬನಲ್ಲಿ OH ಗ್ರೂಪ್, ಫ್ರೀ ಹೈಡ್ರಾಕ್ಸಿಲ್ ಗ್ರೂಪ್ ಇರುತ್ತೆ, ಇದಕ್ಕೆ ನಾವು 3' ಎಂಡ್ ಅಂತ ಕರಿತೀವಿ. ಓಕೆನಾ? ಸೊ ಇದಿಷ್ಟನ್ನು ನೀವು ಅರ್ಥ ಮಾಡ್ಕೋಬೇಕು, ತಿಳ್ಕೋಬೇಕು ಅಬೌಟ್ ಪಾಲಿನ್ಯೂಕ್ಲಿಯೋಟೈಡ್ಸ್. ಇವಾಗ ಡಿಪೆಂಡಿಂಗ್ ಅಪಾನ್ ಶುಗರ್ ಯಾವುದು, ನೈಟ್ರೋಜಿನಸ್ ಬೇಸ್ ಯಾವುದು, ನಾವು DNA ಮತ್ತು RNAನ ನೋಡ್ಬೋದು. ಓಕೆ, ನಾವು ಲೆಟ್ಸ್ ಟಾಕ್ ಅಬೌಟ್ ಪಾಲಿನ್ಯೂಕ್ಲಿಯೋಟೈಡ್ಸ್, ಸ್ಪೆಸಿಫಿಕಲಿ DNA. ನ್ಯೂಕ್ಲಿಕ್ ಆಸಿಡ್ಸ್ ಅಲ್ಲಿ ನಾವು ಎಷ್ಟೊಂದು ಸೆಕೆಂಡರಿ ಸ್ಟ್ರಕ್ಚರ್ಸ್ನ ನೋಡ್ಬೋದು. DNA ಸ್ಪೆಸಿಫಿಕಲಿ ತುಂಬ ಪಾಪ್ಯುಲರ್ ಆಗಿರುವಂಥ ಒಂದು ಸ್ಟ್ರಕ್ಚರ್ ಈಸ್ ವಾಟ್ಸನ್ ಕ್ರಿಕ್ ಮಾಡೆಲ್. DNA ಅಂದಿದ ತಕ್ಷಣ ನಿಮಗೆಲ್ಲ ನೆನಪಾಗುತ್ತಲ್ವಾ, ಒಂದು ಸ್ಪೈರಲ್ ಸ್ಟೇರ್ ಕೇಸ್ ಥರ ಒಂದು ಈ ರೀತಿಯ ಒಂದು ಮಾಲಿಕ್ಯೂಲ್. ಸೊ ದಿಸ್ ಇಸ್ ದ ಸೆಕೆಂಡರಿ ಸ್ಟ್ರಕ್ಚರ್ ಆಫ್ ನ್ಯೂಕ್ಲಿಕ್ ಆಸಿಡ್ಸ್. ಈ ವಾಟ್ಸನ್ ಕ್ರಿಕ್ ಮಾಡೆಲ್ ಪ್ರಕಾರ DNA ಎಕ್ಸಿಸ್ಟ್ ಆಸ್, ಇದಕ್ಕೆ ನಾವು BDNA ಅಂತ ಕರಿತೀವಿ. ಇಟ್ ಇಸ್ ಅ ಟೈಪ್ ಆಫ್ DNA. ಅದೇ ರೀತಿ BDNA ಥರ ADNA, CDNA, ZDNA ಬೇರೆ ಬೇರೆ ರೀತಿಯ DNA ಇರುತ್ತೆ. ಸೊ ನಾವು ಇವಾಗ BDNA ಬಗ್ಗೆ ಕಲ್ತ್ಕೋತಾ ಇದ್ದೀವಿ. ದಟ್ ಈಸ್ ವಾಟ್ಸನ್ ಕ್ರಿಕ್ ಮಾಡೆಲ್. ದಿಸ್ ಇಸ್ ವಾಟ್ಸನ್ ಆ್ಯಂಡ್ ಕ್ರಿಕ್ ಆ್ಯಂಡ್ ದಟ್ ಈಸ್ ದಿಯರ್ model of DNA which appears like a spiral staircase or a twisted ladder. ಓಕೆನಾ? ಸೊ ಇದರಲ್ಲಿ DNA ಸ್ಪೈರಲ್ ಸ್ಟೇರ್ಕೇಸ್ ಅಥವಾ ಟ್ವಿಸ್ಟೆಡ್ ಲ್ಯಾಡರ್ ಥರ ಇದೆ ಅಂತ ಹೇಳ್ತೀವಿ. ಹಾಗೆಯೇ according to this BDNA structure, DNA has 2 strands. We say that DNA is double stranded. ಒಂದು ಸ್ಟ್ರ್ಯಾಂಡ್ ಪೊಲಾರಿಟಿ ಇದು 5' ಎಂಡ್ ಆಗಿದ್ರೆ ಫಾಸ್ಫೇಟ್ ಗ್ರೂಪ್ ಇದ್ದು, ಇದು 3' ಎಂಡ್ ಆಗಿರುತ್ತೆ, ಫ್ರೀ ಹೈಡ್ರಾಕ್ಸಿಲ್ ಗ್ರೂಪ್.
ಮತ್ತೊಂದು ಸ್ಟ್ರಾಂಡ್ ಇದಕ್ಕೆ ಪ್ಯಾರಲಲ್ ಆಗಿರುತ್ತೆ, ಬಟ್ ಇದ್ರ ಪೊಲಾರಿಟಿ ರಿವರ್ಸ್ ಆಗಿರುತ್ತೆ. ಹಾಗಂದ್ರೆ ಇಲ್ಲಿ 5' ಎಂಡ್ ಇದ್ರೆ ಇಲ್ಲಿ 3' ಎಂಡ್ ಫ್ರೀ ಹೈಡ್ರಾಕ್ಸಿಲ್ ಗ್ರೂಪ್ ಇರುತ್ತೆ, ಇಲ್ಲಿ 5' ಎಂಡ್ ಫಾಸ್ಫೇಟ್ ಇರುತ್ತೆ. ಸೊ ಇಲ್ಲಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ, ಈ ಒಂದು ಸ್ಟ್ರಾಂಡ್ ಲೆಫ್ಟ್ ಸೈಡ್ ಏನಿದೆ ಸ್ಟ್ರಾಂಡ್, ಒಂದು ಸ್ಟ್ರಾಂಡ್, ಈ ಸ್ಟ್ರಾಂಡಲ್ಲಿ 5' ಎಂಡ್ ಇಲ್ಲಿದೆ, ಫಾಸ್ಫೇಟ್ ಗ್ರೂಪ್ ಇಲ್ಲಿದೆ, 3' ಎಂಡ್ ಈ ಕಡೆ ಇದೆ, ಫ್ರೀ ಹೈಡ್ರಾಕ್ಸಿಲ್ ಗ್ರೂಪ್ ಈ ಕಡೆ ಇದೆ. ಬಟ್ ನಾವು ಇನ್ನೊಂದು ಸ್ಟ್ರಾಂಡ್ ನೋಡಿದಾಗ ಇದು ಏನು ಕಾಣಿಸ್ತಾ ಇದೆ, ಅದು ಉಲ್ಟಾ ಆದಂಗಿದೆ. ಇಲ್ಲಿ ನೋಡಿ ಪೆಂಟೋಸ್ ಶುಗರ್ ಈ ರೀತಿ ಓರಿಯೆಂಟೇಷನ್ ಅಲ್ಲಿ ಇದೆ, ಆದರೆ ಇಲ್ಲಿ ಇಟ್ ಈಸ್ ಉಲ್ಟಾಫೈಡ್. ಈ ಸ್ಟ್ರಾಂಡಲ್ಲಿ ಪೆಂಟೋಸ್ಗೆ ರೈಟ್ ಸೈಡಲ್ಲಿ ನಾವು ನೈಟ್ರೋಜಿನಸ್ ಬೇಸ್ನ ನೋಡ್ತೀವಿ, ಫಾಸ್ಫೇಟ್ ಗ್ರೂಪ್ನ ಲೆಫ್ಟ್ ಸೈಡಿಗೆ ನೋಡ್ತೀವಿ. ಆದರೆ ಇಲ್ಲಿ ನಾವು ನೈಟ್ರೋಜಿನಸ್ ಬೇಸ್ನ ಲೆಫ್ಟ್ ಸೈಡಿಗೆ ನೋಡ್ತೀವಿ, ಫಾಸ್ಫೇಟ್ ಗ್ರೂಪ್ನ ರೈಟ್ ಸೈಡಿಗೆ ನೋಡ್ತೀವಿ. ಸೊ ದಿಸ್ ಸ್ಟ್ರಾಂಡ್ ಇಸ್ ರಿವರ್ಸ್ಡ್ ಹಿಯರ್. ಇಲ್ಲಿನ ಪೊಲಾರಿಟಿ ಈ ಕಡೆ 3' ಫ್ರೀ ಹೈಡ್ರಾಕ್ಸಿಲ್ ಗ್ರೂಪ್ ಇರುತ್ತೆ, ಈ ಕಡೆಗೆ 5' ಫಾಸ್ಫೇಟ್ ಇರುತ್ತೆ. ಈ ರೀತಿ ಎರಡೂ ಸ್ಟ್ರಾಂಡ್ಸ್ ಪ್ಯಾರಲಲ್ ಆಗಿದ್ದು ಅದ್ರದ್ದು ಪೊಲಾರಿಟಿ ರಿವರ್ಸ್ ಆಗಿರುವಾಗ ನಾವಿದಕ್ಕೆ ಆಂಟಿ ಪ್ಯಾರಲಲ್ ನೇಚರ್ ಅಂತ ಕರಿತೀವಿ. ಓಕೆ, ಸೊ ದ ಟೂ ಸ್ಟ್ರಾಂಡ್ಸ್ ಆಫ್ ದೀಸ್ ಪಾಲಿನ್ಯೂಕ್ಲಿಯೋಟೈಡ್ಸ್ ಆರ್ ಆಂಟಿ ಪ್ಯಾರಲಲ್ ಆರ್ ದೇ ರನ್ ಇನ್ ದಿ ಆಪೋಸಿಟ್ ಡಿರೆಕ್ಷನ್. ಈ ಸ್ಟ್ರಾಂಡು 5' ಟು 3' ರನ್ ಆದರೆ ಈ ಸ್ಟ್ರಾಂಡು 3' ಟು 5' ರನ್ ಆಗುತ್ತೆ. ಹಾಗಾಗಿ ನಾವಿದಕ್ಕೆ ಆಂಟಿ ಪ್ಯಾರಲಲ್ ಅಂತ ಕರಿತೀವಿ. ಓಕೆನಾ? ಸೊ ಇಲ್ಲಿ ಶುಗರ್ ಫಾಸ್ಫೇಟ್ದು ಬ್ಯಾಕ್ ಬೋನ್ ಇದೆ. ಆಸ್ ಐ ಆಲ್ರೆಡಿ ಟೋಲ್ಡ್ ಯು, ಇದು ಒಂದು ಲ್ಯಾಡರ್ ಥರ ಅಂತ ಕನ್ಸಿಡರ್ ಮಾಡಿದ್ರೆ ಲ್ಯಾಡರ್ಗೆ ಬ್ಯಾಕ್ ಬೋನ್ ಇರುತ್ತೆ, ಹಾಗೆಯೇ ಲ್ಯಾಡರ್ಗೆ rungs ಇರುತ್ತೆ ಅಲ್ವಾ? ಸೊ ಈ ಬ್ಯಾಕ್ ಬೋನ್ಸ್ ಆರ್ ಮೇಡ್ ಅಪ್ ಆಫ್ ಶುಗರ್ ಆ್ಯಂಡ್ ಫಾಸ್ಫೇಟ್ ದಟ್ ಆರ್ ಆಲ್ಟರ್ನೇಟಿಂಗ್ ವಿತ್ ಈಚ್ ಅದರ್. ಸೊ ಯು ಕ್ಯಾನ್ ಸಿ ಹಿಯರ್ ವೆರಿ ಕ್ಲಿಯರ್ಲಿ, you have phosphate, you have sugar. Again you have phosphate, you have sugar, phosphate, sugar, phosphate, sugar. That is forming the backbone here. Similarly here you have sugar, phosphate, sugar, phosphate, sugar, phosphate, sugar, phosphate. So this is forming the backbone here. Okay, nitrogenous bases ಏನಾಗಿದೆ ಒಳಗಡೆ ಪ್ರೊಜೆಕ್ಟ್ ಆಗಿದೆ. ನಾನು ಆಲ್ರೆಡಿ ಇಲ್ಲಿ ಹೇಳಿದ್ದೀನಿ ನಿಮಗೆ, ನೈಟ್ರೋಜಿನಸ್ ಬೇಸಸ್ ಒಳಗಡೆಗೆ ಪ್ರೊಜೆಕ್ಟ್ ಆಗುತ್ತೆ ಅಂತ. ಸೊ ಅದೇ ರೀತಿ ನೈಟ್ರೋಜಿನಸ್ ಬೇಸಸ್ ಇಲ್ಲಿ ಒಳಗಡೆಗೆ ಪ್ರೊಜೆಕ್ಟ್ ಆಗಿರುತ್ತೆ. ಆಮೇಲೆ ಒಂದು ಸ್ಟ್ರಾಂಡಲ್ಲಿರುವಂಥ ನೈಟ್ರೋಜಿನಸ್ ಬೇಸ್ ಮತ್ತೊಂದು ಸ್ಟ್ರಾಂಡಲ್ಲಿರೋ ನೈಟ್ರೋಜಿನಸ್ ಬೇಸ್ ಜೊತೆ ಬಾಂಡ್ ಫಾರ್ಮೇಷನ್ ಫಾರ್ಮ್ ಆಗುತ್ತೆ. ಇದಕ್ಕೆ ನಾವು ನೈಟ್ರೋಜಿನಸ್ ಬೇಸ್ ಪೇರ್ಸ್ ಅಂತ ಕರಿತೀವಿ. ಪೇರ್ ಅಂದ್ರೇನು? ಜೋಡಿ, ಎರಡಿರೋದು. ಒಂದು ಸ್ಟ್ಯಾಂಡಲ್ಲಿರುವಂಥ ನೈಟ್ರೋಜಿನಸ್ ಬೇಸ್ ಇನ್ನೊಂದು ಸ್ಟ್ಯಾಂಡಲ್ಲಿರುವಂಥ ನೈಟ್ರೋಜಿನಸ್ ಬೇಸ್ ಜೊತೆ ಬಾಂಡ್ ಫಾರ್ಮೇಷನ್ ಆಗುತ್ತೆ. ಸೊ ಈ ಬ್ಯಾಕ್ ಬೋನ್ ನ್ಯೂಕ್ಲಿಯೋಟೈಡ್ಸಲ್ಲಿ 3 ಕಾಂಪೊನೆಂಟ್ಸ್ ಇರುತ್ತೆ ಅಲ್ವಾ? ಈ ನ್ಯೂಕ್ಲಿಯೋಟೈಡ್ಸ್ದು ಶುಗರ್ ಮತ್ತು ಫಾಸ್ಫೇಟ್ ಬ್ಯಾಕ್ ಬೋನ್ ಫಾರ್ಮ್ ಆಗುತ್ತೆ. ನೈಟ್ರೋಜಿನಸ್ ಬೇಸ್ ಪೇರ್ಸ್ rungsನ ಫಾರ್ಮ್ ಆಗುತ್ತೆ. ಒಂದು ಲ್ಯಾಡರ್ ಅಂದಮೇಲೆ ಮೆಟ್ಲಿರ್ಬೇಕಲ್ವಾ? ಸೊ ಆ ಸ್ಟೆಪ್ಸ್ನ ನೈಟ್ರೋಜಿನಸ್ ಬೇಸ್ ಫಾರ್ಮ್ ಮಾಡುತ್ತೆ. ಅದರ ಸೈಡಲ್ಲಿರುವಂಥ ಬ್ಯಾಕ್ ಬೋನ್ನ ಶುಗರ್ ಮತ್ತು ಫಾಸ್ಫೇಟ್ ಫಾರ್ಮ್ ಮಾಡುತ್ತೆ. ಓಕೆ, ಸೊ ಬ್ಯಾಕ್ ಬೋನ್ ಇಸ್ ಮೇಡ್ ಅಪ್ ಆಫ್ ಶುಗರ್ ಆ್ಯಂಡ್ ಫಾಸ್ಫೇಟ್ ಆಲ್ಟರ್ನೇಟಿಂಗ್ ಆ್ಯಂಡ್ ದ ನೈಟ್ರೋಜಿನಸ್ ಬೇಸಸ್ ದಟ್ ಆರ್ ಪ್ರೊಜೆಕ್ಟಿಂಗ್ ಇನ್ಸೈಡ್. ಒಂದು ಸ್ಟ್ಯಾಂಡಲ್ಲಿರುವಂಥ ನೈಟ್ರೋಜಿನಸ್ ಬೇಸ್ ಮತ್ತೊಂದು ಸ್ಟ್ಯಾಂಡಲ್ಲಿರುವಂಥ ನೈಟ್ರೋಜಿನಸ್ ಬೇಸ್ ಜೊತೆ ಹೈಡ್ರೋಜನ್ ಬಾಂಡ್ಸ್ ಫಾರ್ಮ್ ಮಾಡಿ ದೇ ಫಾರ್ಮ್ ದ rungs ಆರ್ ದ ಸ್ಟೆಪ್ಸ್ ಆಫ್ ದ ಲ್ಯಾಡರ್. ಓಕೆ, ಸೊ ಇಲ್ಲಿ ಬೇಸ್ ಪೇರಿಂಗ್ ಹೆಂಗೆ ಎಕ್ಸಾಕ್ಟ್ಲಿ ಆಗುತ್ತೆ ಇದನ್ನು ನಾವು ತಿಳ್ಕೋಬೇಕು. ಒಂದು ಸ್ಟ್ಯಾಂಡಲ್ಲಿರೋ ಎನಿ ನೈಟ್ರೋಜಿನಸ್ ಬೇಸ್ ಜೊತೆಗೆ ಇನ್ನೊಂದು ಸ್ಟ್ಯಾಂಡಲ್ಲಿರೋ ಎನಿ ನೈಟ್ರೋಜಿನಸ್ ಬೇಸ್ ಬಾಂಡ್ ಫಾರ್ಮೇಷನ್ ಮಾಡೋದಕ್ಕಾಗಲ್ಲ. ವೆನೆವರ್ ಬಾಂಡ್ ಫಾರ್ಮೇಷನ್ ಇಸ್ ಹ್ಯಾಪನಿಂಗ್ ಬಿಟ್ವೀನ್, hydrogen bonds are forming between 2 nitrogenous bases from 2 strands in a DNA molecule, ಯಾವಾಗಲೂ a purine only will pair with a pyrimidine. So purines will form hydrogen bonds only with pyrimidines. Wait, I think I got the spelling wrong. Okay, so it will form a bond with pyrimidines. ಎರಡು ಪ್ಯೂರಿನ್ಸ್ ಬಾಂಡ್ ಫಾರ್ಮ್ ಮಾಡೋಕ್ಕಾಗಲ್ಲ, ಎರಡು ಪಿರಿಮಿಡಿನ್ಸ್ ಬಾಂಡ್ ಫಾರ್ಮ್ ಮಾಡೋಕ್ಕಾಗಲ್ಲ. ಒಂದು ಸ್ಟ್ಯಾಂಡಲ್ಲಿರೋ ಪ್ಯೂರಿನ್ ಇನ್ನೊಂದು ಸ್ಟ್ಯಾಂಡಲ್ಲಿರೋ ಪಿರಿಮಿಡಿನ್ ಜೊತೆನೇ ಫಾರ್ಮ್ ಮಾಡಬೇಕು ಬಾಂಡ್. ಈ ಸ್ಟ್ಯಾಂಡಲ್ಲಿ ಪ್ಯೂರಿನ್ ಇದ್ರೆ ಈ ಸ್ಟ್ಯಾಂಡಲ್ಲಿ ಪಿರಿಮಿಡಿನ್ ಇರಬೇಕು, ಈ ಸ್ಟ್ಯಾಂಡಲ್ಲಿ ಪಿರಿಮಿಡಿನ್ ಇದ್ರೆ ಈ ಸ್ಟ್ಯಾಂಡಲ್ಲಿ ಪ್ಯೂರಿನ್ ಇರಬೇಕು. ಆಯ್ತಾ? ಸೊ ಹಂಗೆ ಇದ್ರೆ ಮಾತ್ರ DNA ವಿಡ್ತ್ ಯೂನಿಫಾರ್ಮ್ ಆಗಿರೋದಕ್ಕೆ ಸಾಧ್ಯ. ಇವಾಗ ನಮಗೆ ಗೊತ್ತಿರೋ ಹಾಗೆ ಪ್ಯೂರಿನ್ಸಲ್ಲಿ 2 ರಿಂಗ್ ಇದೆ, ಪಿರಿಮಿಡಿನ್ಸಲ್ಲಿ ಒಂದೇ ರಿಂಗ್ ಇದೆ.
2 ಪ್ಯೂರಿನ್ಸ್ ಒಟ್ಟಿಗೆ ಬಂದು ಬಾಂಡ್ ಫಾರ್ಮೇಷನ್ ಆದಾಗ ಏನಾಗುತ್ತೆ, ಅಲ್ಲಿ ಅಗಲ ಜಾಸ್ತಿ ಆಗುತ್ತೆ, ಯಾಕಂದರೆ ಎರಡಕ್ಕೂ 2 ರಿಂಗ್ ಇದೆ. 2 ಪಿರಿಮಿಡಿನ್ಸ್ ಒಟ್ಟಿಗೆ ಬಂದು ಬಾಂಡ್ ಫಾರ್ಮೇಷನ್ ಆದಾಗ ಏನಾಗುತ್ತೆ, ಅಲ್ಲಿ ಸ್ವಲ್ಪ ನ್ಯಾರೋ ಆಗುತ್ತೆ, ಯಾಕಂದರೆ ಎರಡಕ್ಕೂ ಚಿಕ್ಕ ಚಿಕ್ಕ ಸಿಂಗಲ್ ರಿಂಗ್ಸ್ ಇರುತ್ತೆ. ಸೊ ಇವಾಗ DNA ಡಬಲ್ ಸ್ಟ್ಯಾಂಡರ್ಡ್ DNA ಯೂನಿಫಾರ್ಮ್ ಆಗಿ ಒಂದೇ ವಿಡ್ತ್ನ ಮೇಂಟೈನ್ ಮಾಡಬೇಕಂದ್ರೆ ಯಾವಾಗಲೂ ಒಂದು ಪ್ಯೂರಿನ್ ಜೊತೆ ಒಂದು ಪಿರಿಮಿಡಿನ್ ಬಾಂಡ್ ಫಾರ್ಮೇಷನ್ ಆದರೆ ಮಾತ್ರ ಅದು ಪಾಸಿಬಲ್ ಆಗುತ್ತೆ. ಓಕೆ, ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ದ ಸ್ಟೆಬಿಲಿಟಿ ಆಫ್ DNA ಬೇಸಿಕ್ಲಿ. ಓಕೆ, ಸೊ ಇಲ್ಲಿ ನಾವು ನೋಡ್ಬೋದು, ಈ ಸ್ಟ್ರ್ಯಾಂಡ್ನಲ್ಲಿ ಯು ಹ್ಯಾವ್, ಓಕೆ, ವಿಚ್ ಆರ್ ದ ಪ್ಯೂರಿನ್ಸ್ ಫಸ್ಟ್? ಪ್ಯೂರಿನ್ಸ್ ಯಾವ್ದು? A ಮತ್ತು G. ಪಿರಿಮಿಡಿನ್ಸ್ ಯಾವುದು? C ಮತ್ತು T. A ಯಾವಾಗಲೂ T ಜೊತೆ ಬಾಂಡ್ ಫಾರ್ಮೇಷನ್ ಮಾಡುತ್ತೆ. ಓಕೆ, ಸೊ ಹಿಯರ್ ಯು ಕ್ಯಾನ್ ಸಿ A, ಹಿಯರ್ ಯು ಕ್ಯಾನ್ ಸಿ T. ಇಲ್ಲಿ ಏನಾದರೂ T ಇದ್ದರೆ ಇಲ್ಲಿ A ಇರುತ್ತೆ. ಒಂದು ಸ್ಟ್ಯಾಂಡಲ್ಲಿ A ಇದ್ದರೆ ಮತ್ತೊಂದು ಸ್ಟ್ಯಾಂಡಲ್ಲಿ T ಇರುತ್ತೆ. ಇಲ್ಲಿ A ಇಸ್ ದ ಪ್ಯೂರಿನ್, T ಇಸ್ ದ ಪಿರಿಮಿಡಿನ್. ಅದೇ ರೀತಿ ಎಲ್ಲೆಲ್ಲ C ಇರುತ್ತೆ ಅಲ್ಲಿ G ಇರುತ್ತೆ. ಓಕೆ, ಸೊ C ಈ ಸ್ಟ್ಯಾಂಡಲ್ ಇದ್ದರೆ ಈ ಸ್ಟ್ಯಾಂಡಲ್ G ಇರುತ್ತೆ, ಈ ಸ್ಟ್ಯಾಂಡಲ್ G ಇದ್ದರೆ ಈ ಸ್ಟ್ಯಾಂಡಲ್ C ಇರುತ್ತೆ. ಅದೇ ರೀತಿ ಒಂದು ಸ್ಟ್ಯಾಂಡಲ್ C ಇದ್ದರೆ ಅದ್ರ ಆಪೋಸಿಟ್ ಸ್ಟ್ಯಾಂಡಲ್ಲಿ G ಇರುತ್ತೆ. ಇವಾಗ A ಜೊತೆ T ಬಾಂಡ್ ಫಾರ್ಮ್ ಆಗಿ ಜಾಯಿನ್ ಆಗುತ್ತೆ, ಬೇಸ್ ಪೇರ್ ಫಾರ್ಮ್ ಆಗುತ್ತೆ ಅಂತ ಹೇಳಿದೆ. A ಮತ್ತು T ಮಧ್ಯೆ ಯಾವಾಗಲೂ 2 ಹೈಡ್ರೋಜನ್ ಬಾಂಡ್ಸ್ ಇರುತ್ತೆ. Between A and 2, there are 2 hydrogen bonds. Between C and G, there will be 3 hydrogen bonds. ಓಕೆನಾ? ಇದನ್ನ ಕೂಡ ನೆನ್ಪಿಟ್ಕೊಳ್ಳಿ. A ಮತ್ತು T ಮಧ್ಯ 2 ಹೈಡ್ರೋಜನ್ ಬಾಂಡ್ಸ್ ಇರುತ್ತೆ, C ಮತ್ತು G ಮಧ್ಯೆ 3 ಹೈಡ್ರೋಜನ್ ಬಾಂಡ್ಸ್ ಇರುತ್ತೆ. ಓಕೆ, ಸೊ ಇಲ್ಲಿ ನಿಮಗೆ ಶುಗರ್ ಇದೆ, ಫಾಸ್ಫೇಟ್ ಇದೆ, ಫಾಸ್ಫೇಟ್, ಶುಗರ್, ಫಾಸ್ಫೇಟ್, ಶುಗರ್. ಶುಗರ್ಗಳ ಜೊತೆ ನೈಟ್ರೋಜಿನಸ್ ಬೇಸ್ ಅಟ್ಯಾಚ್ ಆಗಿರುತ್ತೆ. ಐ ಹೋಪ್ ನಿಮ್ಗೆ ಇದ್ರದ್ದು ಕ್ಲಾರಿಟಿ ಸಿಕ್ಕಿದೆ ಅಂತ. ಸೊ ಇದು ಬ್ಯಾಕ್ ಬೋನ್ ಫಾರ್ಮ್ ಮಾಡ್ತಾ ಇದೆ ಲ್ಯಾಡರ್ದು. ದೀಸ್ ಆರ್ ಫಾರ್ಮಿಂಗ್ ದ ಸ್ಟೆಪ್ಸ್ ಆರ್ ದ ರಂಗ್ಸ್ ಆಫ್ ದ ಲ್ಯಾಡರ್. ಓಕೆ, ಸೊ ಈ ರೀತಿ ಲ್ಯಾಡರ್ ಫಾರ್ಮ್ ಆಗಿ ಅದು ಟ್ವಿಸ್ಟ್ ಆದಾಗ ನಮಗೆ ಈ ರೀತಿಯ ಒಂದು ಸ್ಟ್ರಕ್ಚರ್ ಸಿಗುತ್ತೆ. ಓಕೆ, ಸೊ ದಿಸ್ ಇಸ್ ಕಾಲ್ಡ್ ದ ಡಬಲ್ ಹೆಲಿಕಲ್ ಸ್ಟ್ರಕ್ಚರ್ ಆಫ್ BDNA. ಈಗ ನಾವು ಇದ್ರದ್ದು ಡೈಮೆನ್ಷನ್ಸ್ ಬಗ್ಗೆ ಮಾತಾಡಬೇಕಂದ್ರೆ, ಇಲ್ಲಿ ಈ ಸ್ಟ್ರ್ಯಾಂಡ್ಸ್ ವಿಲ್ ಅಪಿಯರ್ ಲೈಕ್ ಅ ಹೆಲಿಕಲ್ ಸ್ಟೇರ್ ಕೇಸ್, ಒಂದು ಸ್ಪೈರಲ್ ಆಗಿರುವಂಥ ಸ್ಟೇರ್ ಕೇಸ್ ರೀತಿ ನಮಗೆ ಕಾಣಿಸುತ್ತೆ. ನಾನು ಆಲ್ರೆಡಿ ಹೇಳಿದ್ದೀನಿ ನಿಮಗೆ. ಇದು ಒಂದು ಫುಲ್ ಟರ್ನ್ಗೆ ನಾವು 1 ಪಿಚ್ ಅಂತ ಕರಿತೀವಿ. ಓಕೆ, ಸೊ ಇಲ್ಲಿಂದ ಇಲ್ಲಿಗೆ ಒಂದು ಕಂಪ್ಲೀಟ್ ಟರ್ನ್. ಈ ಕಂಪ್ಲೀಟ್ ಟರ್ನ್ಗೆ ನಾವು 1 ಪಿಚ್ ಅಂತ ಕರಿತೀವಿ, ಕೆಲವೊಮ್ಮೆ ಗೈರ್ ಅಂತ ಕೂಡ ಕರೀತಾರೆ. ಓಕೆ, ಸೊ ದಟ್ ಈಸ್ 1 ಫುಲ್ ಪಿಚ್. ಒಂದು ಫುಲ್ ಟರ್ನ್ ಆಗಬೇಕಂದ್ರೆ 360 ಡಿಗ್ರೀಸ್ ಟರ್ನ್ ಆಗಿರ್ಬೇಕು ಅಲ್ವಾ? ಸೊ ಈ 360 ಡಿಗ್ರೀಸ್ ಟರ್ನ್ ಆಗೋದಕ್ಕೆ 10 ಬೇಸ್ ಪೇರ್ಸ್ ಬೇಕಾಗುತ್ತೆ. ಒಂದು ಬೇಸ್ ಪೇರಿಂದ ಇನ್ನೊಂದು ಬೇಸ್ ಪೇರ್ಗೆ 36 ಡಿಗ್ರೀಸ್ ಟರ್ನ್ ಆಗುತ್ತೆ. ಆ ಬೇಸ್ ಪೇರಿಂದ ನೆಕ್ಸ್ಟ್ ಬೇಸ್ ಪೇರ್ಗೆ 36 ಡಿಗ್ರಿ ಟರ್ನ್ ಆಗುತ್ತೆ. ಹಾಗೆಯೇ 10ನೇ ಬೇಸ್ ಪೇರ್ ಹತ್ರ ಬರೋಷ್ಟೊತ್ತಿಗೆ ಒಂದು ಫುಲ್ ಟರ್ನ್, ಒಂದು ಪಿಚ್ ಕಂಪ್ಲೀಟ್ ಆಗಿರುತ್ತೆ. ಅದು 360 ಡಿಗ್ರೀಸ್ ಕಂಪ್ಲೀಟ್ ಟರ್ನ್ ಫಾರ್ಮ್ ಆಗುತ್ತೆ. ಓಕೆನಾ? So each step of the ascent in this ladder is represented by a pair of bases that I already told you. ಪ್ರತಿ ಸ್ಟೆಪ್ ಇಲ್ಲಿ ಟರ್ನ್ಸ್ 360. ಇದೊಂದು ಪೇರ್ ಈ ಆ್ಯಂಗಲ್ ಅಲ್ಲಿ ಇದೆ ಅಂದರೆ ಒಂದು ಬೇಸ್ ಪೇರು. ನೆಕ್ಸ್ಟ್ ಬೇಸ್ ಪೇರ್ 36 ಡಿಗ್ರಿಗೆ ಟರ್ನ್ ಆಗಿರುತ್ತೆ. ಅದರ ನೆಕ್ಸ್ಟ್ ಬೇಸ್ ಪೇರ್ ಇನ್ನೂ ಟರ್ನ್ ಆಗಿರುತ್ತೆ. ಅದರ ನೆಕ್ಸ್ಟ್ ಇನ್ನೂ ಟರ್ನ್ ಆಗಿರುತ್ತೆ. ಹಾಗೆಯೇ 10 ಬೇಸ್ ಪೇರ್ಸ್ ಮುಗಿಯೋಷ್ಟರಲ್ಲಿ ಒಂದು ಕಂಪ್ಲೀಟ್ ಟರ್ನ್ನ ತಗೊಂಡಿರುತ್ತೆ. ಓಕೆನಾ? ಇವಾಗ ಒಂದು ಫುಲ್ ಟರ್ನ್ ಅಲ್ಲಿ ನಾವು 10 ಬೇಸ್ ಪೇರ್ಸ್ನ ಅಪ್ರಾಕ್ಸಿಮೇಟ್ಲಿ ನೋಡ್ಬೋದು. ಓಕೆ, ಸೊ ಇಲ್ಲಿ ಏನೆಲ್ಲ ಬೇಸ್ ಪೇರ್ಸ್ ಇದೆ, ಒಂದು ಕಂಪ್ಲೀಟ್ ಟರ್ನಲ್ಲಿ ಸುಮಾರು 10 ಬೇಸ್ ಪೇರ್ಸ್ನ ನೋಡ್ಬೋದು. ಹಾಗೆಯೇ ನಾವು ಡೈಮೆನ್ಷನ್ಸ್ ಬಗ್ಗೆ ಮಾತಾಡಬೇಕಂದ್ರೆ ಒಂದು ಕಂಪ್ಲೀಟ್ ಟರ್ನ್ ವಿಲ್ ಮೆಜರ್ ಅಬೌಟ್ 34 ಆಂಗ್ಸ್ಟಾಮ್ಸ್ ಇನ್ ಲೆಂತ್. ಒಂದು ಟರ್ನ್ 34 ಆಂಗ್ಸ್ಟಾಮ್. ಒಂದು ಟರ್ನಲ್ಲಿ 10 ಬೇಸ್ ಪೇರ್ ಇದೆ. ಹಾಗಿದ್ರೆ ಒಂದು ಬೇಸ್ ಪೇರ್ ಮತ್ತು ಇನ್ನೊಂದು ಬೇಸ್ ಪೇರ್, 2 ಬೇಸ್ ಪೇರ್ಸ್ ಮಧ್ಯ ಡಿಸ್ಟೆನ್ಸ್ ಎಷ್ಟಿರುತ್ತೆ? ಒಂದು ಫುಲ್ ಟರ್ನ್ ಇಸ್ 34 ಆಂಗ್ಸ್ಟಾಮ್. ಒಂದು ಫುಲ್ ಟರ್ನ್ ಹ್ಯಾಸ್ 10 ಬೇಸ್ ಪೇರ್ಸ್. ಒಂದು ಟರ್ನ್ ಮತ್ತು ಇನ್ನೊಂದು ಟರ್ನ್ ಮಧ್ಯೆ, ಒಂದು ಬೇಸ್ ಪೇರ್ ಮತ್ತು ಇನ್ನೊಂದು ಬೇಸ್ ಪೇರ್ ಮಧ್ಯೆ ಎಷ್ಟು ಡಿಸ್ಟೆನ್ಸ್ ಇರುತ್ತೆ? ಇದು ಫುಲ್ 34 ಆಗಿ ಅದರಲ್ಲಿ 10 ಇರೋದ್ರಿಂದ ದ ಡಿಸ್ಟೆನ್ಸ್ ಬಿಟ್ವೀನ್ 2 ಕಾನ್ಸಿಕ್ಯೂಟಿವ್ ಬೇಸ್ ಪೇರ್ಸ್, ಪಕ್ಕ ಪಕ್ಕ ಇರೋ 2 ಬೇಸ್ ಪೇರ್ಸ್ ಮಧ್ಯ
distance will be 34 angstrom divided by 10. That will be 3.4 angstrom. Okay, so that is the rise per base pair. ಒಂದು ಬೇಸ್ ಪೇರ್ ಇಂದ ಇನ್ನೊಂದು ಬೇಸ್ ಪೇರ್ಗೆ ಡಿಫ್ರೆನ್ಸ್ ಡಿಸ್ಟೆನ್ಸ್ ಅಲ್ಲಿ 3.4 ಆಂಗ್ಸ್ಟ್ರಾಮ್ ಇರುತ್ತೆ. ಹಾಗೇನೆ ಒಂದು ಸ್ಟ್ರಾಂಡ್ ಅಲ್ಲಿರೋ ಪ್ಯೂರಿನ್ ಇನ್ನೊಂದು ಸ್ಟ್ರಾಂಡ್ ಅಲ್ಲಿರೋ ಪಿರಿಮಿಡಿನ್ ಜೊತೆ ಯಾವಾಗಲೂ ಹೈಡ್ರೋಜನ್ ಬಾಂಡ್ಸ್ ಫಾರ್ಮ್ ಮಾಡಿ ಬೇಸ್ ಪೇರ್ಸ್ ಆಗ್ತಾ ಇರೋದ್ರಿಂದ ಥ್ರೂ ಔಟ್ ದ ಲೆಂತ್ ಆಫ್ ದ DNA ಅದರದ್ದು ವಿಡ್ತ್ ಮೇಂಟೈನ್ ಆಗುತ್ತೆ, ವಿಚ್ ಇಸ್ ಅಬೌಟ್ 20 ಆಂಗ್ಸ್ಟ್ರಾಮ್ ಇನ್ ವಾಟ್ ಡು ಯು ಸೇ ವಿಡ್ತ್. ಓಕೆ, ಸೊ ಅದು ಕೂಡ ಮೇಂಟೈನ್ ಆಗುತ್ತೆ. ಇದು ಈ ರೀತಿ ಒಂದು ಸ್ಪೈರಲ್ ಸ್ಟ್ರಕ್ಚರ್ ಫಾರ್ಮ್ ಮಾಡಿರೋ ಕಾರಣ ನಾವು ಕೆಲವು ಗ್ರೂವ್ಸ್ನ ನೋಡ್ಬೋದು. ಲೈಕ್ ಲೆಟ್ ಮಿ ಯೂಸ್ ಅ ಡಿಫ್ರೆಂಟ್ ಕಲರ್, ಲೈಕ್ ದಿಸ್ ಗ್ರೂವ್ ಹಿಯರ್ ಆ್ಯಂಡ್ ದಿಸ್ ಗ್ರೂವ್ ಹಿಯರ್. ಕೆಲವೊಂದು ಗ್ರೂವ್ ಚಿಕ್ಕದಾಗಿರುತ್ತೆ ಸೈಜಲ್ಲಿ, ಅದಕ್ಕೆ ಮೈನರ್ ಗ್ರೂವ್ ಅಂತ ಕರಿತೀವಿ. ದೊಡ್ಡದಾಗಿದ್ದರೆ ಅದಕ್ಕೆ ಮೇಜರ್ ಗ್ರೂವ್ ಅಂತ ಕರಿತೀವಿ. ಓಕೆ, ಸೊ ಈ ಮೈನರ್ ಗ್ರೂವ್ ಮೇಜರ್ ಗ್ರೂವ್ ಯಾಕೆ ಪ್ರೆಸೆಂಟ್ ಆಗಿರುತ್ತೆ? If these nucleic acids like DNA have to interact with some enzymes ಅದ್ರ ಜೊತೆ ಬಂದು ಬೈಂಡ್ ಆಗಬೇಕಲ್ವಾ, ಅದಕ್ಕೊಂದು ಏನಾದರೂ ಒಂದು ಜಾಗ ಬೇಕಲ್ವಾ. ಸೊ ಆವಾಗ ಈ ಗ್ರೂವ್ಸ್ ಇರೋ ರೀಜನಲ್ಲಿ ಬಂದು ಬೈಂಡ್ ಆಗುತ್ತೆ. ಸೊ ದಟ್ ಈಸ್ ಅಬೌಟ್ ದ ಸೆಕೆಂಡ್ರಿ ಸ್ಟ್ರಕ್ಚರ್ ಆಫ್ DNA ಆರ್ ದ ವಾಟ್ಸನ್-ಕ್ಲಿಕ್ ಮಾಡೆಲ್ ಆಫ್ BDNA. ಇದ್ರ ಮೂಲಕ ನಾವು ನ್ಯೂಕ್ಲಿಕ್ ಆಸಿಡ್ನ ಕಂಪ್ಲೀಟ್ ಮಾಡಿದ್ದೀವಿ. ಹೋಪ್ಫುಲಿ ಇವತ್ತಿನ ಕ್ಲಾಸಲ್ಲಿ ಕಲ್ತಿರುವಂಥ ಕಾರ್ಬೋಹೈಡ್ರೇಟ್ಸ್ ಮತ್ತು ನ್ಯೂಕ್ಲಿಕ್ ಆಸಿಡ್ಸ್ ಅಥವಾ polynucleotides ಬಗ್ಗೆ ನಿಮಗೆ 100% ಕ್ಲಾರಿಟಿ ಇದೆ. ಏನಾದರೂ ಡೌಟ್ಸ್ ಇದ್ದರೆ post it in the comments. I will be very quick in answering them. So with this, I will sign off from today's session. See you soon.